भद्रं कर्णे विष्णुयामदेवाः भद्रं पश्येमाक्षभिर्यजत्राः स्थिरैरङ्गैः स्तुष्टुवागुंसस्तनोभिः व्यशेम देवैतं यदायुः। शान्तिः शान्तिः। ॐ नमो ब्रह्मादिभ्यो ब्रह्मविद्या सम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः। सर्वोपप्लवैकप्रज्ञानघनप्रत्यगतो ब्रह्मैवाहमस्मि श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रीमच्छङ्करभगवत्पूज्यपादसद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सद्गुरो सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म प्रज्ञानां सुप्रतानैः स्थिरचरनिकरव्यापिभिर्व्याप्य लोकान् भुक्त्वा भोगांस्थविष्ठान् पुनरभिषणोद्भासितान् कामजन्यान् नीत्वा सर्वान् विशेषान् स्वविधिमधुरभुं मायया बोधयन्नो मायासङ्ख्यातुरीयं परममृतमजं ब्रह्म यत्तन्नतोऽस्मि। यो विश्वात्मा विविधविषयान् प्राच्यभोगांस्तविष्ठान् पश्चाच्छान्यान् स्वमतिविभवान् ज्योतिषा स्वेन सूक्ष्मान् सर्वानेतान् पुनरपि शनैः स्वात्मैः स्थापयित्वा हित्वा सर्वान् विशेषान् विगतगुणगणः पात्वसौरस्तुरीयः। ಮೊದಲನೆಯ ಪಾದಕ್ಕೂ ಮೊದಲನೆಯ ಮಾತ್ರೆಗೂ ಏಕತ್ವವನ್ನು ತೋರಿಸಿದ್ದಾಯಿತು. ಪಾದಗಳೇ ಮಾತ್ರೆಗಳು, ಮಾತ್ರೆಗಳೇ ಪಾದಗಳು. ಮಾತ್ರೆಗಳು ಅನ್ನುವಾಗ ಓಂಕಾರ ಅನ್ನೋದನ್ನು ಅಭಿಧಾನ ಹೆಸರು ಅಂತ ತಗೊಂಡು ಅದರಲ್ಲಿ ಅಕಾರ ಉಕಾರ ಮಾತ್ರೆಗಳು ಅನ್ನೋದನ್ನು ಹೇಳಿ, ಆ ಹೆಸರು ಅನ್ನೋದು ಯಾವಾಗಲೂ ವಸ್ತುವನ್ನು ತಿಳಿಸೋವಾಗ ಮಾತ್ರ ಹೆಸರಾಗಿರುತ್ತೆ ಹೊರತು ಇಲ್ಲಾಂದ್ರೆ ಬರೀ ಹೆಸರು ಅನ್ನೋ ಶಬ್ದಕ್ಕೆ ಅರ್ಥ ಏನಿಲ್ಲ. ಆ ವಸ್ತುವಿಗೂ ಮತ್ತು ಹೆಸರಿಗೂ ಅವಿನಾಭಾವ ಸಂಬಂಧ. ಅವೆರಡು ಪರಸ್ಪರ ಒಂದಕ್ಕೆ ಒಂದು ಆಧಾರ ಅಧೇಯ ಅನ್ನೋದಾದರೆ ಹೆಸರಿಗೆ ಅಂಟಿಕೊಂಡು ವಸ್ತು ಇರಬೇಕು, ವಸ್ತು ಅನ್ನೋದು ಹೆಸರಿಗೆ ಅಂಟ್ಕೊಂಡೇ ಇರಬೇಕು. ಎರಡೂ ಒಂದೇ. ಹೆಸರು ವಸ್ತುವಿಗೆ ಅಂಟ್ಕೊಂಡಿರಬೇಕು, ವಸ್ತುವು ಹೆಸರಿಗೆ ಅಂಟ್ಕೊಂಡಿರಬೇಕು. ಅಂದರೆ ಎರಡೂ ಬೇರೆ ಯಾವುದನ್ನು ಆಧಾರವಾಗಿಟ್ಕೊಂಡಿವೆ. ಆ ತತ್ವ ಹೆಸರು ಆಕಾರ ಎರಡೂ ಇಲ್ಲದೆ ಇರೋದು. ಮತ್ತು ಎಚ್ಚರ ಕನಸುಗಳಲ್ಲಿ ಹೆಸರು ಆಕಾರ ಎಂಬ ಎಲ್ಲ ರೂಪದಲ್ಲೂ ತೋರ್ತಾ ಇರೋದು. ಯಾವುದಕ್ಕೆ ಹೆಸರು ಆಕಾರ ಇಲ್ಲವೋ ಆ ತತ್ವವು ಎಲ್ಲ ಹೆಸರುಗಳು ಎಲ್ಲ ಆಕಾರಗಳಲ್ಲೂ ತೋರ್ತಾ ಇದೆ ಅಂತ. ಆದ್ದರಿಂದ ಆ ತತ್ವವನ್ನು ತಿಳ್ಕೊಳ್ಳೋದಕ್ಕೆ ಈ ವೈಶ್ವಾನರನು ಓಂಕಾರದ ಮೊದಲನೆಯ ಮಾತ್ರೆಯಾಗಿದ್ದಾನೆ ಅಂತ ಹೇಳಿದ್ದಾಯಿತು. ಜಾಗರಿತ ಸ್ಥಾನ ಫಲ ಇದು ಆಯ್ತಲ್ವ. ಭಾಷ್ಯ 60ನೇ ಭಾಷ್ಯವೂ ಆಗಿತ್ತು. 61ನೇ ಭಾಷ್ಯ ಆಗಬೇಕು. ಇದನ್ನು ಹೇಳಿದ್ವಿ ಮಂತ್ರವನ್ನಲ್ವ. ಸ್ವಪ್ನಸ್ಥಾನಸ್ಥೈಜ ಸಂಕಾರೋ ದ್ವಿತೀಯ ಮಾತ್ರ ಉತ್ಕರ್ಷಾದುಭಯತ್ವಾದ್ವಾ ಉತ್ಕರ್ಷತಿ ಹವೈ ಜ್ಞಾನ ಸಂತತಿಂ ಸಮಾನಶ್ಚ ಭವತಿ ನಾಸ್ಯಾ ಬ್ರಹ್ಮವಿತ್ಕುಲೇ ಭವತಿ ಯ ಏವಂ ವೇದ ಅಂಥೇಳಿ ಸ್ವಪ್ನಸ್ಥಾನನೋ ತೈಜಸನೋ ಎರಡನೆಯ ಮಾತ್ರೆ. ಯಾಕೆಂದರೆ ಉತ್ಕರ್ಷವಾಗಿದೆ ಅನಿಸುತ್ತೆ, ಅಕಾರದಿಂದ ಉಕಾರ ಕಿತ್ಕೊಂಡು ಬಂದಿದೆ ಅನಿಸುತ್ತೆ. ಹಾಗೆ ವಿಶ್ವನಿಂದ ಉತ್ಕರ್ಷವಾಗಿ ವಾಸನೆಗಳನ್ನು ತೆಗೆದುಕೊಂಡದ್ದಾಗೆ ತೈಜಸ ಅನ್ನೋನು ಅಲ್ಲಿ ಅಂತಃಪ್ರಜ್ಞನಾಗ್ತಾನೆ. ಇನ್ನು ಹೀಗೆ ಯಾರು ತಿಳಿದುಕೊಳ್ಳುತ್ತಾನೋ ಅವನು ತನ್ನಲ್ಲಿ ಜ್ಞಾನ ಸಂತತಿಯನ್ನು ಸಂತತವಾಗಿ ಜ್ಞಾನವನ್ನು ಉಂಟು ಮಾಡ್ಕೊಳ್ಳೋನಾಗಿರ್ತಾನೆ. ತನ್ನಲ್ಲಿ ಜ್ಞಾನ ಸಂತತಿಯನ್ನು ಅನ್ನೋದರಲ್ಲಿ ಮುಂದೆ ಅಬ್ರಹ್ಮವಿತ್ ಕುಲೇ ನಭವತಿ ಅಂತ ಹೇಳಿದ್ರಿಂದ ಅವನ ಕುಲದಲ್ಲಿ ಬ್ರಹ್ಮಜ್ಞಾನಿಗಳು ಅಲ್ಲದೆ ಇರೋರು ಹುಟ್ಟಲ್ಲ ಅಂತ ಒಂದು. ಇನ್ನು ಅವನು ಕೂಡ ಸರ್ವದಾ ಜ್ಞಾನದಿಂದ ಕೂಡ್ಕೊಂಡಿರ್ತಾನೆ. ಜ್ಞಾನನ ಸಂತತಿ ಸಂತಾನ
ಅವನ ಹೃದಯದಲ್ಲಿ ಯಾವಾಗಲೂ ಜ್ಞಾನ ಅನ್ನೋದು ಮಿಂಚ್ತಾ ಇರುತ್ತೆ. ನಮ್ಗೆ ಹಾಗಾಗಿರಲ್ಲ. ಒಂದೊಂದು ಸಲ ತೋರ್ಕೊಂಡಾಗ ಆಗಿರುತ್ತೆ ಜ್ಞಾನ. ಒಂದೊಂದ್ಸಲ ನಮಗೂ ವೈರಾಗ್ಯಾದಿಗಳೆಲ್ಲ ಬಂದ್ಬಿಟ್ಟಿರುತ್ತೆ. ಆ ವೈರಾಗ್ಯ ಬಂದಾಗ ಈ ಪ್ರಪಂಚ ಎಲ್ಲ ಏನು ಬೇಡಪ್ಪ, ಏನು ಸಾಕು, ನೋಡಾಯ್ತು ನಾವು ಎಲ್ಲ ಪ್ರಪಂಚವನ್ನ ಬೇಕಾದಷ್ಟು ಅನುಭವಿಸಾಯ್ತು ಅಂತ ಅನಿಸೇ ಬಿಡುತ್ತೆ ಒಂದು ಕ್ಷಣದಲ್ಲಿ. ಅವಾಗ ನಾವು ಯಾವುದೋ ಒಂದು ಮಟ್ಟಕ್ಕೆ ತಲುಪಿದೀವೇನೋ ಅಂತ ಅನ್ಸುತ್ತೆ. ಆದ್ರೆ ವಾಪಸ್ ಹಾಗಾಗ್ಬಾರ್ದು. ಅದು ಜ್ಞಾನ ಸಂತತಿ, ಸಂತಾನ, ಸಂತತವಾಗಿ ಆ ಜ್ಞಾನವನ್ನು ಉಳಿಸ್ಕೋಬೇಕಲ್ಲ, ಅದು ಅವನಿಗೆ ಸರ್ವದಾ ಇರುತ್ತದೆ. ಹೀಗೆ ಯಾರು ಚಿಂತಿಸ್ತಾ ಇರ್ತಾನೋ ಏನು ಅಂತ, ಉಕಾರವು ತೈಜಸವು ಒಂದೇ ಆಗಿದೆ, ಅದೆರಡಕ್ಕೂ ಭೇದ ಇಲ್ಲವೇ ಇಲ್ಲ. ಆ ಓಂಕಾರದ ಮಾತ್ರೆಗಳು ಪರಮಾತ್ಮನ ಪಾದಗಳು ಅನ್ನೋದೆರಡು ಒಂದೇ ಆಗಿದೆ ಅಂತ ಹೇಳಿ ಚಿಂತಿಸುವವನಿಗೆ, ಈ ಚಿಂತಿಸುವವನು ಅನ್ನೋದು ನೆನ್ನೆ ಹೇಳಿದೆ. ಉಪಾಸನೆ ಅಂತ ತಗೊಳ್ಳೋದಾದ್ರೂ ತಪ್ಪು ಅಂತ ಹೇಳಕ್ ಬರಲ್ಲ. ಈ ಜಾಗ ಉಪಾಸನೆಗಲ್ಲ ಅಂತ ಅರ್ಥವೇ ಹೊರತು ಆ ರೀತಿಯಾಗಿ ಚಿಂತಿಸಬಾರ್ದು ಅಂತ ಹೇಳಕ್ ಬರಲ್ಲ. ಈ ಪ್ರಕರಣ ಮಾತ್ರ ಜ್ಞಾನ ಪ್ರಕರಣವಾದ್ರಿಂದ ಇಲ್ಲಿ ತತ್ವವನ್ನು ಇದ್ದದ್ದನ್ನು ಇದ್ದಂತೆ ನಿರ್ಧರಿಸೋದು. ಇನ್ನು ಪ್ರಶ್ನೋಪನಿಷತ್ತಲ್ಲಿ 3 ಮಾತ್ರೆಗಳನ್ನು 3 ಪ್ರಕಾರವಾಗಿ ಚಿಂತಿಸೋದು, ಅದರಿಂದ ಆಗುವ ಬೇರೆ ಬೇರೆ ಫಲಗಳು ಎಲ್ಲವನ್ನೂ ಹೇಳ್ಬಿಡ್ತು. ತಿಸ್ರೋ ಮಾತ್ರಾಹ ಮೃತ್ಯು ಮೃತ್ಯು ಪ್ರಯುಕ್ತಾಹ ಅನ್ನೋದರಲ್ಲಿ ಅದಕ್ಕಿಂತ ಹಿಂದೆ ತ್ರಿಮಾತ್ರೇಣ ಓಮಿತ್ಯೇತದಕ್ಷರಂ ಉಪಾಸೀತ ಅಂತ ಹೇಳಿ ಮಂತ್ರ ಬಂತಲ್ಲ ಪ್ರಶ್ನೋಪನಿಷತ್ತಲ್ಲಿ. ಯಃ ಪುನಃ ಏತಂ ತ್ರಿಮಾತ್ರೇಣ ಓಮಿತ್ಯೇತದಕ್ಷರಂ ಉಪಾಸೀತ ಅಂತ ಆಗಲೇ ಮಂತ್ರ ಮರ್ತೋಯ್ತು ನನಗೆ. ಪ್ರಶ್ನೋಪನಿಷತ್ತು ಇದ್ದರೆ ತಿಳಿಸ್ತೀವಿ. ಪ್ರಶ್ನೋಪನಿಷತ್ತಲ್ಲಿ ಯಃ ಪುನರೇತಂ ತ್ರಿಮಾತ್ರೇಣ ಓಮಿತ್ಯೇತೇನೈವ ಅಕ್ಷರೇಣ ಪರಂ ಪುರುಷಮಭಿಧ್ಯಾಯೀತ ಸ ತೇಜಸಿ ಸೂರ್ಯೇ ಸಂಪನ್ನ. ಇದು ಕೊರನೇದು. ಇನ್ನು ಮೊದಲನೆಯ ಮಾತ್ರೆ ಸ ಯದಿ ಏಕಮಾತ್ರಂ ಅಭಿಧ್ಯಾಯೀತ ಸ ತೇನೈವ ಸಂವೇದಿತಃ ಪೂರ್ಣಮೇವ ಜಗತ್ಯಾಂ ಅಭಿಸಂಪದ್ಯತೆ ತಂ ರುಚೋ ಮನುಷ್ಯಲೋಕಂ ಉಪನಯಂತೆ ಒಂದು ಮಾತ್ರೆಗೆ. ಅಥ ಯದಿ ದ್ವಿಮಾತ್ರೇಣ ಮನಸಿ ಸಂಪದ್ಯತೆ, ಇದು ಎರಡನೇದು. ಸೋಂತರಿಕ್ಷಂ ಯಜುರ್ಭಿರುನ್ನೀಯತೆ ಸೋಮಲೋಕಂ. ಇನ್ನು ಮೂರನೇದು ಯಃ ಪುನಃ ಏತಂ ತ್ರಿಮಾತ್ರೇಣ ಓಮಿತ್ಯೇತೇನೈವ ಅಕ್ಷರೇಣ ಪರಂಪುರುಷಮಭಿಧ್ಯಾಯೀತ ಸ ತೇಜಸಿ ಸೂರ್ಯೇ ಸಂಪನ್ನ ಅನ್ನೋದು 3 ಮಾತ್ರೆಗಳನ್ನು ಸೇರಿಸ್ಕೊಂಡು ಅದಕ್ಕೆ ವಿಷಯವಾದದ್ದನ್ನು ಉಪಾಸನೆ. ಇಲ್ಲಿ ಮಾತ್ರ ತತ್ವವನ್ನು ನಿರ್ಧಾರ ಮಾಡೋದಕ್ಕಾಗಿ ಹಿಂದೆನೇ ಹೇಳಿದ್ದೀವಲ್ಲ ನಾವು, ಅಭಿಧೇಯ ಪ್ರಧಾನವಾಗಿ ಮೊದಲು ಹೇಳಿ ಅದೇ ತತ್ವವನ್ನೇ ಅಭಿಧಾನ ಪ್ರಧಾನವಾಗಿ ಹೇಳ್ತಾ ಇರೋದು. ತತ್ವವನ್ನು ನೀವು ಅಭಿಧೇಯ ಅಂತಲೂ ಅಂದ್ಕೋಬೇಡಿ, ಅಭಿಧಾನ ಅಂತಲೂ ಅಂದ್ಕೋಬೇಡಿ. ಯಾಕೆ ವಿಷಯವೇ ಆಗಲ್ಲ. ಈಗ ನಾಮ ರೂಪ ಎರಡು ವಿಷಯವಾಗಿರೋದೇ ನಮಗೆ. ಆದರೆ ಕೇನೋಪನಿಷತ್ತಲ್ಲೂ ಕೂಡ ವಿದಿತಾವಿದಿತಾಭ್ಯಾಂ ಅನ್ಯತ್ ಪರಂಬ್ರಹ್ಮ ಅಂತ ವಿದಿತ ರಾಶಿ, ಗೊತ್ತಾದ ರಾಶಿ. ಇದು ಗೊತ್ತಾಯಿತು, ಇದು ಗೊತ್ತಾಯಿತು, ಇದು ಗೊತ್ತಾಯಿತು ಅಂತ ಯಾವ್ಯಾವ್ದು ಗೊತ್ತಾಗುತ್ತೋ ಪಂಚಭೂತ ಇಡೀ ಪ್ರಪಂಚ ಗೊತ್ತಾಗ್ತಾನೆ ಇದೆ, ಅದು ವಿದಿತ ರಾಶಿ. ಗೊತ್ತಾಗದೇ ಇರೋ ರಾಶಿ ಅದು ಅವ್ಯಾಕೃತ. ಅದೆರಡಕ್ಕೂ ಸೇರಿಲ್ಲ. ತತ್ವವು ಅದೆರಡಕ್ಕೂ ಸಾಕ್ಷಿಯಾಗಿರುವಂಥದ್ದು ಅಂಥೇಳಿ ವಿದಿತ ರಾಶಿ ಸೇರಲಿಲ್ಲ ಅಂದರು. ಈಗ ನಾಮರೂಪಗಳು ವಿದಿತ ರಾಶಿಯಲ್ಲೇ ಇರೋದು. ಅದರಿಂದ ತತ್ವವು ನಾಮರೂಪಗಳನ್ನು ಅಂದರೆ ಅಭಿಧಾನ ಅಭಿಧೇಯಗಳನ್ನು ಮೀರಿರುವಂಥದ್ದಾಗಿದೆ ಅನ್ನೋದನ್ನು ತಿಳಿಸೋದಕ್ಕಾಗಿ ನಾವು ಅಭಿಧೇಯ ಪ್ರಧಾನವಾಗಿಯೂ ನಿರ್ದೇಶ ಮಾಡಿದ್ದು, ಅಭಿಧಾನ ಪ್ರಧಾನವಾಗಿಯೂ ಮುಂದೆ ಅದನ್ನೇ ನಿರ್ದೇಶ ಮಾಡ್ತೀವಿ ಅಂಥೇಳಿ ಇಲ್ಲಿ ತತ್ವ ಜ್ಞಾನದ್ದೇ ವಿಚಾರ, ಅದರದ್ದೇ ಪ್ರಕರಣ ಇಲ್ಲಿ ಅಂತ. ಹಾಂ, ಅವನ ಅದಾಯಿತು. ಏವಂ ವೇದ, ಯಾರು ಹೀಗೆ ತಿಳಿಯುತ್ತಾನೋ ಅವನ ಕುಲದಲ್ಲಿ ಅಬ್ರಹ್ಮವಿತ್ ಅನ್ನೋನು ಬೆಳೆಯೋದೇ ಇಲ್ಲ, ಬ್ರಹ್ಮಜ್ಞಾನಿ ಅಲ್ಲದೆ ಇರೋನು ಆಗೋದೇ ಇಲ್ಲ. ಇನ್ನು ಸಮಾನಶ್ಚ ಭವತಿ, ಅವನು ಎಲ್ಲರಿಗೂ ಸಮಾನನಾಗಿರುತ್ತಾನೆ ಅಂತ. ಸಮಾನನಾಗಿರ್ತಾನೆ ಅಂದರೆ ಹಿರಣ್ಯಗರ್ಭನಿಗೆ ಸಮಾನ ಅಂತ ಹೆಸರು. ಅಲ್ಲಿ ಸಮಾನ ಅಂದರೆ ಇಲ್ಲಿ ಪ್ರಾಣದ ವೃತ್ತಿನೂ ಒಂದು ಸಮಾನ ಅಂತಿದೆ. ಹಿರಣ್ಯಗರ್ಭನು ಅಲ್ಲಿ ಇದರಲ್ಲಿ ಬರುತ್ತೆ ಬೃಹದಾರಣ್ಯಕದಲ್ಲಿ ಸಮಃ ಪ್ಲುಷಿನ ಸಮೋ ಮಶಕೇನ ಸಮೋ ನಾಗೇನ ಸಮ ಏಭಿಸ್ತ್ರಿಭಿರ್ಲೋಕೈ ಸಮೋ ಅನೇನ ಸರ್ವೇಣ, ಇದೆಲ್ಲದಕ್ಕೂ ಸಮಾನವಾಗಿರೋನು ಹಿರಣ್ಯಗರ್ಭ ಅಂತ. ಹಿರಣ್ಯಗರ್ಭ ಅಂದ್ರೇನು? ಪ್ರಾಣ ಅಲ್ವಾ? ಸಮಷ್ಟಿ ಪ್ರಾಣನೇ ತಾನೆ ಹಿರಣ್ಯಗರ್ಭ. ಸಮಷ್ಟಿ ಮನೋರೂಪಿ ಸಮಷ್ಟಿ ಪ್ರಾಣ. ಆ ಪ್ರಾಣನು ನೋಡಿ ಇರುವೆಯಲ್ಲೂ ಸಂಪೂರ್ಣವಾಗಿ ಇದ್ದಾನೆ, ಆನೆಯಲ್ಲೂ ಸಂಪೂರ್ಣವಾಗಿ ಇದ್ದಾನೆ, ದೇವತೆಗಳಲ್ಲೂ ಸಂಪೂರ್ಣವಾಗಿ ಇದ್ದಾನೆ. ಇರುವೆಗೆ ಸ್ವಲ್ಪ ಸೇರ್ಕೊಂಡ್ರೆ ಸಾಕು ಅಂತಾನ ಪ್ರಾಣ? ಇರುವೆಯ ತುದಿಯಿಂದ ಹಿಡಿದು ಕೊನೆಯವರೆಗೂ ಸಂಪೂರ್ಣವಾಗಿ ಸೇರ್ಕೊಂಡಿರ್ತಾನೆ.
ಆ ಪ್ರಾಣ ಆನೆಯಲ್ಲೂ ಅಷ್ಟೇ ಸೇರ್ಕೊಂಡಿರ್ತಾನೆ. ಆನೆಯಲ್ಲಿ ಜಾಸ್ತಿ ಸೇರ್ಕೊಳ್ಳಲ್ಲ, ಇರುವೆಯಲ್ಲಿ ಕಡಿಮೆ ಸೇರ್ಕೊಳ್ಳಲ್ಲ. ಈ ನಾನು ಅನ್ನೋದು ಅಷ್ಟೇ, ಒಂದೊಂದು ದೇಹದಲ್ಲಿ ಒಂದೊಂದು ಥರ ಕಡಿಮೆ ನಾನು ಜಾಸ್ತಿ ನಾನು ಎಲ್ಲ ಇಲ್ಲ, ಸಂಪೂರ್ಣ ಸಮಾನವಾಗಿರುತ್ತದು. ಅದರಿಂದ ಇವನು ಕೂಡ ಹೀಗೆ ಚಿಂತಿಸೋನು ಈ ಉಕಾರವು ಈ ಕಡೆ ಮಕಾರದ ಕಡೆಗೂ ಹೋಗ್ಬೋದು, ಅಕಾರದ ಕಡೆಗೂ ಅಂದರೆ ಎಚ್ಚರಕ್ಕೂ ಬರ್ಬೋದು ತಾನೆ. ಇದ್ರೆ ಇದು ಕನಸಿನಿಂದ ಅವನು ಈ ಕಡೆಗೂ ಬರ್ಬೋದು ಆ ಕಡೆಗೂ ಹೋಗ್ಬೋದು ಅಂತ. ಅದರಿಂದ ಅವನು ಸಮಾನ. ಇನ್ನು ಎಚ್ಚರದ ಇದು ಎಂಥದ್ದು ವಾಸನೆಗಳು ಕನಸು ಅಂತಲೂ ಒಂದು ಹೇಳ್ತೀವಲ್ವ. ಇನ್ನು ಕನಸನ್ನು ನಿದ್ರೆಯೊಳಗೆ ಸೇರಿಸ್ತೀವಿ. ನಿದ್ರೆ ಅನ್ನೋದ್ರಲ್ಲಿ ಕನಸು ಡೀಪ್ ಸ್ಲೀಪ್ ಎರಡನ್ನೂ ಸೇರಿಸ್ಬಿಟ್ಟಿರ್ತೀವಲ್ವಾ. ಹಾಗಾಗಿ ಈ ಎರಡನ್ನೂ ಸೇರಿಸ್ತಾ ಇರ್ತೀವಿ ಅಂತ. ಕನಸು ಅಂತ ಹೇಳುವಾಗ ಎಚ್ಚರದ ವಾಸನೆ ಅಂತ ಹೇಳಿ ಈ ಕಡೆಯಿಂದಲೂ ಹೇಳ್ತೀವಿ, ಅಥವಾ ನಿದ್ರೆಗೂ ಸೇರಿಸ್ತೀವಿ ಕನಸನ್ನು ಅಂತ. ಆದ್ದರಿಂದ ಸಮಾನ. ಅರ್ಥ ಆಯ್ತಲ್ವಾ? ಆ ದೃಷ್ಟಿಯಲ್ಲಿ ಇವನು ಕೂಡ ಹೀಗೆ ಚಿಂತನೆ ಮಾಡೋನು ಎಲ್ಲರಿಗೂ ಸಮಾನನಾಗಿರ್ತಾನೆ. ಅಂದರೆ ಯಾರನ್ನೂ ಹೆಚ್ಚು ಅಂದ್ಕೊಳ್ಳಲ್ಲ, ಯಾರನ್ನೂ ಕಡಿಮೆ ಅಂದ್ಕೊಳ್ಳಲ್ಲ. ಯಾಕೆ? ಎಲ್ಲವೂ ತಾನೇ. ಕನಸಿನಲ್ಲಿ ತೋರಿದ್ದರಲ್ಲಿ ಅಲ್ಲಿ ತೋರೋವಾಗ ಭೇದ ತೋರೋವಾಗ ಇವ್ರು ಹೆಚ್ಚು ಇವ್ರು ಕಡಿಮೆ, ಇವ್ರು ಒಳ್ಳೆಯವರು ಇವ್ರು ಕೆಟ್ಟವರು, ಇವ್ರು ನಮ್ಮವರು ಇವ್ರು ಬೇರೆಯವರು ಅಂತ ಅನ್ನಿಸ್ತಿತ್ತು. ಅದಕ್ಕೆ ಕನಸು ಅಂತ ಗೊತ್ತಾಯಿತು. ಯಾರು ಹೆಚ್ಚು ಯಾರು ಕಡಿಮೆ, ಯಾರು ಒಳ್ಳೆಯವರು ಯಾರು ಕೆಟ್ಟವರು, ಯಾರು ನಮ್ಮವರು ಯಾರು ಬೇರೆಯವರು, ಎಲ್ರಿಗೂ ಸಮಾನನೇ. ಅವನು ಸಮಾನವಾಗಿ ನೋಡ್ತಾನೆ. ತತ್ವಜ್ಞಾನಿ ಭೇದ ತೋರೋವಾಗಲೇ ಹಾಗೆ ನೋಡ್ತಾ ಇರ್ತಾನೆ. ಅಂದರೆ ಕಳ್ಳನ್ನು ಒಳ್ಳೆಯವ್ರನ್ನು ಒಂದೇ ಥರ ಟ್ರೀಟ್ ಮಾಡ್ತಾರೋ ಅಂದರೆ ಅದು ವ್ಯವಹಾರ. ವ್ಯಾವಹಾರಿಕವಾಗಿ ಏನು ಮಾಡಬೇಕೋ ಅದು ಮಾಡ್ತಾರೆ. ಹೃದಯದಲ್ಲಿ ಮಾತ್ರ ಇವ್ರ ಮೇಲೆ ಜಾಸ್ತಿ ಪ್ರೇಮ, ಅವ್ರ ಮೇಲೆ ಕಡಿಮೆ ಪ್ರೇಮ ಅಂತಿರಲ್ಲ. ಕೆಟ್ಟವ್ರ ಮೇಲೆ ಕೋಪ ಬರೋದು ಅವ್ರು ಒಳ್ಳೆಯ ಇದಕ್ಕೆ ಬರಲಿ ಅಂತಲೇ ಅವ್ರಿಗೆ. ತತ್ವಜ್ಞಾನಿಗಳಿಗೆ ಕೆಟ್ಟವರು, ಅಧಮರು, ನೀಚರು ಅಂದರೆ ಸಾಮಾಜಿಕವಾಗಿ ಕೆಟ್ಟ ಕೆಲಸ ಮಾಡೋರ ಬಗ್ಗೆ ಕೋಪ ಬಂದರೆ ಅವರನ್ನು ಹೇಗೆ ಈ ಮಾರ್ಗಕ್ಕೆ ಹಚ್ಚೋದು ಅನ್ನೋದ್ರಲ್ಲಿ ಮಾತ್ರ ಅಷ್ಟೇ ಚಿಂತೆ. ಸ್ವಪ್ನಸ್ಥಾನ ತೈಜಸಃ ಯಃ ಸಹ ಓಂಕಾರಸ್ಯ ಉಕಾರಃ ದ್ವಿತೀಯ ಮಾತ್ರ. ಸ್ವಪ್ನಸ್ಥಾನನಾದ ತೈಜಸ್ಸನು ಯಾವನಿದ್ದಾನೋ ಅಂತ ಹೇಳಿ ಯಹ ಅಂತ ಹೇಳಿದರೆ ಪ್ರಸಿದ್ಧ. ಹಿಂದೆ ಹೇಳಿಬಿಟ್ಟಿದ್ದೀವಿ. ಹೇಳಿರೋದ್ರಲ್ಲಿ ಸ್ವಪ್ನಸ್ಥಾನ ಅಂತ ಹೇಳುವಾಗ ಸ್ವಪ್ನವೆಲ್ಲವೂ ಇವನನ್ನೇ ಸ್ಥಾನವಾಗಿ ಉಳ್ಳದ್ದು. ಸ್ವಪ್ನಕ್ಕೆ ಈತನು ಆಧಾರ. ಅಥವಾ ಇಡೀ ಸ್ವಪ್ನದಲ್ಲಿ ಯಾರು ತೋರಿಕೊಳ್ಳುತ್ತಿದ್ದಾನೋ ಚೈತನ್ಯ ರೂಪ ಎಲ್ಲಿಲ್ವೋ ಅಲ್ಲೇನೂ ತೋರಲ್ಲ. ವಸ್ತು ನಾಮರೂಪಗಳಾಗಿ ಎಲ್ಲೆಲ್ಲಿ ತೋರ್ತಾ ಇದೆಯೋ ಎಲ್ಲ ರೂಪದಲ್ಲೂ ಚೈತನ್ಯವೇ ತೋರ್ಕೊತಾ ಇರಬೇಕು. ಅದರಿಂದ ಇಡೀ ಸ್ವಪ್ನದಲ್ಲಿ ನಾವು ತೋರ್ತಾ ಇರ್ತೀವಿ. ನಾವು ಸ್ವಪ್ನದ ಒಂದು ಜಾಗದಲ್ಲೇನಿಲ್ಲ. ಅಂಥ ತೈಜಸ್ಸನು, ಆ ಚೈತನ್ಯನು ಯಾರು ಸ್ವಪ್ನ ರೂಪದಲ್ಲಿ ತೋರಿ ಬರ್ತಾ ಇದ್ದಾನೋ ಅವನು ಈ ಓಂಕಾರದ ಅಂದರೆ ಪರಮಾತ್ಮನನ್ನು ಅಭಿಧಾನ ಪ್ರಧಾನವಾಗಿ ನಿರ್ದೇಶ ಮಾಡುವಂತಹ ಓಂಕಾರದ ಉಕಾರವು ಅಂದರೆ ಎರಡನೆಯ ಪಾತ್ರೆಯಾಗಿದ್ದಾನೆ ಅಂತ ಚಿಂತನೆ ಮಾಡಬೇಕು. ಚಿಂತನೆ ಮಾಡಬೇಕು ಅಂದ್ರೇನು? ಮತ್ ಇದನ್ನೇ ಹೇಳ್ಕೋಬೇಕು ಅಂತಲ್ಲ. ಮತ್ ಇದೇ ಹೇಳ್ಕೊಂಡ್ರೆ ಉಪಾಸನೆ ಆಗುತ್ತೆ ಇದನ್ನು ಇಟ್ಕೊಂಡು. ಆದರೆ ಚಿಂತನೆ ಅಂದರೆ ತತ್ವಕ್ಕೆ ಹೊಂದಿಸ್ಕೊಂಡು ಗುರುತಿಸೋದನ್ನು ನೋಡೋದು. ಹೇಗಾಗಿದೆ ಇದು? ಸ್ವಪ್ನ ಸ್ಥಾನ ಅಂದರೆ ಏನು? ಇಡೀ ಸ್ವಪ್ನದಲ್ಲಿ ನಾವು ತೋರ್ಕೊಂಡ್ರೂ ಕೂಡ ಅಲ್ಲಿ ಯಾಕೆ ಒಂದು ದೇಹದಲ್ಲಿ ಅಭಿಮಾನ ಬಂತು? ಇಡೀ ಸ್ವಪ್ನದಲ್ಲಿ ನಾನು ತೋರ್ಕೊಂಡೆ ಅನ್ನೋದು ಹೇಗೆ ಸತ್ಯ? ಪ್ರಶ್ನೆ ಕೇಳಬೇಕು. ಸತ್ಯವಾ? ನಾನು ಇಡೀ ಕನಸಿನಲ್ಲಿ ಯಾವುದೋ ಒಂದು ದೇಹದಲ್ಲಿ ತೋರಿಕೊಂಡೆ, ಅದು ಹೊಂದುತ್ತೆ. ಇಡೀ ಕನಸಿನಲ್ಲಿ ನಾನು ತೋರ್ಕೊಂಡ? ಹೌದು, ತೋರ್ಕೊಂಡೆ. ಯಾಕೆ ಅಂದರೆ ಇಡೀ ಕನಸು ಅಂತ ಗೊತ್ತಾದಾಗ ನನಗಿಂತ ಬೇರೆ ಏನೂ ಇರಲಿಲ್ಲ. ಆಮೇಲೆ ಹಾಗೆ ನನಗೆ ಇದಿಷ್ಟು ಕನಸು ಅಂತ ಗೊತ್ತಾದ ಮೇಲೆ ಅಲ್ಲಿ ಏನೂ ಉಳ್ಕೊಳ್ಳೇ ಇಲ್ಲ ಅಂತ. ಆದ್ದರಿಂದ ಕನಸು ತೋರಿಕೊಳ್ಳುವಾಗಲೂ ನಾನೇ ಎಲ್ಲ ರೂಪದಿಂದ ತೋರ್ಕೋಬೇಕೇ ಹೊರತು ನನ್ನನ್ನು ಬಿಟ್ಟು ಕನಸಿಗೆ ಇರುವಿಕೆನೇ ಇರಲ್ಲ ಅಂತ ಹೇಳಿ ಚಿಂತನೆ ಮಾಡಬೇಕು. ಆ ಚಿಂತನೆ ಮಾಡ್ತಾ 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 ಚೈತನ್ಯದ ಸ್ವಭಾವ ಅರ್ಥವಾಗಬೇಕು. ಈಗ ಕನಸಿನಲ್ಲಿ ಗಟ್ಟಿ ಅನ್ನೋದೊಂದು ಜ್ಞಾನ, ಮೃದು ಅಂದರೆ ಒಂದು ಜ್ಞಾನ, ಉದ್ದ ಅಗಲ ದೂರ ಹತ್ತಿರ ಎಲ್ಲವೂ ಜ್ಞಾನವೇ. ಆದರೆ ನಮ್ಗಲ್ಲಿ ವಸ್ತು ಅಂತ ಅನ್ನಿಸ್ತಾ ಇದೆ ಅನಿಸುತ್ತೆ. ಅಲ್ಲೇನೋ ದೂರದಲ್ಲಿರೋ ಒಂದು ಬೆಟ್ಟ ಇದೆ ಅನಿಸುತ್ತೆ. ಆ ದೂರ ಅನ್ನೋದಾಗಲಿ ಬೆಟ್ಟ ಅನ್ನೋದಾಗಲಿ ಜ್ಞಾನಕ್ಕಿಂತ ಬೇರೆ ಆಗಿಲ್ಲ. ಯಾಕೆ? ಉಳಿದುಕೊಳ್ಳುವಾಗ ಅದಷ್ಟೂ ಸೇರಿ ಈ ಕನಸು ಅನ್ನೋ ಜ್ಞಾನವಾಗಿ ಉಳ್ಕೊಳ್ತೇ ಹೊರತು ಜ್ಞಾನವನ್ನು ಬಿಟ್ಟೇನೂ ಉಳ್ಕೊಳ್ಳೇ ಇಲ್ಲ. ನೋಡುವಾಗಲೂ ಜ್ಞಾನವನ್ನು ಹೊರತುಪಡಿಸಿ ನೋಡೋಕ್ಕಾಗಲ್ಲ. ದೂರ ಅಂತ ಒಂದು ಜ್ಞಾನ ತಾನೆ, ಅದು ಹತ್ತಿರ ಅಂತ ಒಂದು ಜ್ಞಾನ ತಾನೆ.
ಅದು ಬೆಟ್ಟ ಗುಡ್ಡ ಎತ್ತರ ಇದು ಎಲ್ಲ ಜ್ಞಾನವೇ ತಾನೆ. ಜ್ಞಾನವನ್ನು ಬಿಟ್ಟು ತೋರ್ಕೊಳ್ಳೋದು ಅನ್ನೋ ಶಬ್ದಕ್ಕೆ ಅರ್ಥ ಇಲ್ಲ. ಈಗ ಗೊತ್ತಾಯ್ತು ಅಂತಲೇ ಆಗಬೇಕು. ಆದ್ದರಿಂದ ಜ್ಞಾನಕ್ಕಿಂತ ಬೇರೆಯಾಗಿ ವಸ್ತು ಅಂತಿದೆ, ಅದೇನೋ ಆಗಿದೆ, ನಾನು ಅಂತ ಏನೋ ಆಗಿದ್ದೀನಿ ಇದು ಅನ್ನಿಸ್ತಾ ಇದೆಯಲ್ಲ, ಇದು ಕೇವಲ ಕಲ್ಪನೆ ಅನ್ನೋದು ಕನಸಿನಲ್ಲಿ ಸ್ಪಷ್ಟ ಅನ್ಸುತ್ತೆ ನಮಗೆ. ಇದಿಷ್ಟು ಕಲ್ಪನೆ ಅನ್ನೋದು, ಇದು ಕನಸು ಒಂದು ಗೊತ್ತಾದ ಕ್ಷಣದಲ್ಲಿ ಎಲ್ಲ ಕಲ್ಪನೆನೂ ಹಾರೋಗುತ್ತೆ ನೋಡಿ ಅಂತ. ಅದರಿಂದ ತೋರೋ ಕಾಲಕ್ಕೆ ಏನೇನು ತೋರ್ತಾ ಎಲ್ಲ ಕಲ್ಪನೆನೇ ಅದು. ಹಾಗೆ ಇಲ್ಲೂ ಹಾಗೇನೆ ಅಂತ ಹೇಗೆ ಹೇಳ್ತಾ ಇದ್ದೀವಿ ಅಂದರೆ, ತೋರೋ ಕಾಲಕ್ಕೆ ಅದನ್ನು ಎಚ್ಚರವಾಗಿ ನೋಡಿದ್ದೀವಿ. ಕನಸನ್ನು ಅದನ್ನೇ ವಿಶ್ವ ಅಂತಲೂ ಹೇಳ್ಬೋದು ನೀವು. ವಿಶ್ವ ಅಂದ್ರೇನು, ಆ ಸಮಯದಲ್ಲಿ ಯಾವುದು ಎಚ್ಚರ ಅನ್ನಿಸ್ತಾ ಇದೆಯೋ ಅದೆಲ್ಲ ವಿಶ್ವನೇ. ಈಗಿದು ನಾವು ಎಲ್ಲೋ ಮಲಕ್ಕೊಂಡಿದ್ದೀವಿ, ಈ ಥರದೊಂದು ಕನಸು ಬರ್ತಾ ಇದೆ ಅಂದರೆ ತೆಗೆದಾಕಕ್ಕೆ ಆಗಲ್ಲ ಅದನ್ನ. ಯಾಕೆ? ಅದು ಕನಸು ಗೊತ್ತಾಗೋದು ಇನ್ನೊಂದು ಅವಸ್ಥೆ ತೋರ್ಕೊಂಡಾಗಲೇ. ಹಾಗೇನೆ ಅದಕ್ಕೇನೆ ಇದು ಯಾವಾಗ ಗೊತ್ತಾಗಲ್ವಲ್ರಿ, ಈ ಎಚ್ಚರ ನಮ್ಗೆ ಕನಸು ಗೊತ್ತಾಗಲ್ವಲ್ರಿ ಅಂದರೆ, ಈ ಎಚ್ಚರ ಆ ಎಚ್ಚರ ಏನೋ ಯಾವ್ದು ಎಚ್ಚರವೋ ಅದೇ ಕನಸು ಗೊತ್ತಾಗ್ತಾ ಇರೋದು ನಿನಗೆ. ಅಲ್ಲ, ಈ ಎಚ್ಚರ ಗೊತ್ತಾಗಬೇಕು ನಿನಗೆ. ತೋರಿಕೊಳ್ಳೋದ್ರಲ್ಲಿ ಇದನ್ನು ಸುಳ್ಳು ಮಾಡಬೇಕು ಅದನ್ನು ಸುಳ್ಳು ಮಾಡಬೇಕು ಅನ್ನೋದಕ್ಕಿಂತ ಸುಳ್ಳು ಆಗ್ತಾ ಇದೆ ಅನ್ನೋದನ್ನ ಇಟ್ಕೊಂಡು ತೋರ್ಕೊಳ್ಳೋವಾಗಲೇ ಸುಳ್ಳು ಅಂತ ತಿಳ್ಕೊ. ಸುಳ್ಳು ಹೊರಟೋದ್ಮೇಲೆ ಸುಳ್ಳು ಅಂತ ಹೇಳ್ತೀಯ ಇನ್ನು. ಹಗ್ಗವನ್ನು ಹಾವು ಅಂತ ತಿಳ್ಕೊಂಡವನು ಹಾವು ನೋಡೋವಾಗ ಹಾವು ಸುಳ್ಳು ಅಂತ ಹೇಳಿದ್ರೆ ಸರಿ ಇದೆ. ಆಮೇಲೆ ಹೋದ್ಮೇಲೆ ಮತ್ತೆ ಅದು ಸುಳ್ಳು ಅಂತೇನು ಹೇಳ್ಬೇಕಾಗಿಲ್ಲಪ್ಪ. ಅದನ್ನು ಸತ್ಯ ತಿಳ್ಕೊಳ್ಳೋದಕ್ಕೆ ತಾನೇ ಇದನ್ನು ಸುಳ್ಳು ಅಂತ ಹೇಳೋದು. ಹಾಗೆ ತೋರ್ಕೊಳ್ಳೋವಾಗಲೇ ತಿಳ್ಕೊ ಅಂತ ಹೇಳೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾನೆ ಪರಮಾತ್ಮ. ಯಾವುದನ್ನು ನೀನು ಎಚ್ಚರ ಅಂತ ಅನುಭವಿಸಿದೆಯೋ, ಸತ್ಯ ಅಂತ ಅನುಭವಿಸಿದೆಯೋ, ಅದು ಕೇವಲ ತೋರಿಕೆಗಳು, ಕಲ್ಪನೆಗಳು. ಜ್ಞಾನಕ್ಕಿಂತ ಬೇರೆಯಾಗಲ್ಲ, ವಸ್ತು ಅನ್ನೋದೇ ಇರಲಿಲ್ಲ. ಆದ್ರೆ ನೀನು ಅದನ್ನು ವಸ್ತು ಅಂತ ನೋಡ್ತೀಯ. ಅಲ್ಲಿ ಒಂದು ದೇಹದಲ್ಲಿ ನಾನು ಅಂತ ಅಭಿಮಾನ ಪಟ್ಕೋತೀಯ. ನಾನು ನೀನು ಅದು ಇದು ಅನ್ನೋ ವ್ಯವಹಾರ ಎಲ್ಲ ಮಾಡ್ತಾ ಇದೀಯ. ಅಷ್ಟು ಸತ್ಯವಾಗಿ ಮಾಡಿದ ವ್ಯವಹಾರವು ಏನೂ ಉಳ್ಕೊಳ್ಳದೆ ಕೇವಲ ಜ್ಞಾನ ಒಂದೇ ಉಳ್ಕೊಂಡಿದೆ ಅಂತ ನಿನ್ನ ಅನುಭವನೇ ಇದೆ. ಆದ್ದರಿಂದ ಎಲ್ಲೆಲ್ಲಿ ನೀನು ಹೀಗೆ ವ್ಯವಹಾರ ಮಾಡ್ತಾ ಇದೆಯೋ ಇದಕ್ಕೆಲ್ಲದಕ್ಕೂ ಇದನ್ನೇ ಹಾಕೋ ಅಂಥೇಳಿ ಅದನ್ನು ಇದಕ್ಕೆ ಟಚ್ ಮಾಡೋದಕ್ಕೆ ಬಂದಿರೋದೇ ಹೊರತು ಇದು ಯಾವಾಗ ಸುಳ್ಳಾಗುತ್ತೆ ಈಗ ಎಷ್ಟು ಎಚ್ಚರ ನೋಡಾಯ್ತೋ ಎಲ್ಲದನ್ನೂ ಕನಸು ಅಂತ ಹೇಳಾಯ್ತು. ಇನ್ನೆಷ್ಟು ಸುಳ್ಳಾಗಬೇಕಪ್ಪ ನಿನಗೆ? ಸುಳ್ಳು ಅಂತಲೇ ಅರ್ಥ ಮಾಡ್ಕೊಳ್ಳೋನಿಗೆ ಒಂದ್ಸಲ ಈ ಸುಳ್ಳು ಅಂತ ಆದಾಗಲೇ ಅರ್ಥ ಮಾಡ್ಕೊಂಡ್ಬಿಡ್ಬೇಕಿತ್ತು. ಭೇದವೆಲ್ಲವೂ ತೋರಿಕೆ ತೋರೋವಾಗ ಸತ್ಯವಾಗಿ ತೋರುತ್ತೆ. ಆಮೇಲೆ ಅದು ಇದೆಲ್ಲವೂ ಒಂದು ಅಂತ ತಿಳ್ಕೊಂಡಾಗ ಸತ್ಯವಾಗಿ ಇರೋದೇ ಇಲ್ಲ ಅನ್ನೋದು ನೀನು ಒಂದು ಸಲ ತೋರಿದಾಗಲೇ ತಿಳ್ಕೊಬೇಕಿತ್ತು. ಈ ಜನ್ಮದಲ್ಲೇ ಇಟ್ಕೊಳ್ಳೋಣ. ಎಷ್ಟು ಸಲ ಅಂಥ ಕನಸನ್ನು ಸತ್ಯವಾಗಿ ಅನುಭವಿಸಿ ಸುಳ್ಳು ಅಂತ ಮಾಡಾಕಿದ್ಯಪ್ಪ. ಆದರೂ ಇನ್ನೂ ಬುದ್ಧಿ ಬಂದಿದೆಯಾ? ಕನಸ್ತಾನೆ ಸುಳ್ಳಾಗಿದ್ದು ಅಂತಾನೆ. ಕನಸಲ್ಲ ಸುಳ್ಳಾಗಿದ್ದು, ಎಚ್ಚರವೇ ಸುಳ್ಳಾಗಿದ್ದು. ಎಚ್ಚರ ಅಂತ ಅನುಭವಿಸಿದ್ದೇ ಸುಳ್ಳಾಗಿದ್ದು. ಅದು ಸುಳ್ಳಾದ ಮೇಲೆ ಅದಕ್ಕೆ ಕನಸು ಅಂತ ನೀನು ಹೆಸರು ಕೊಟ್ಟಿದ್ದು. ಅದು ಬರಲ್ಲ ಮನುಷ್ಯನಿಗೆ. ಆ ತೋರೋ ಸಮಯದಲ್ಲಿ ಅದರಲ್ಲಿ ಅಭಿಮಾನ ಜಾಸ್ತಿ. ಆ ಅಭಿಮಾನ ಬಿಟ್ಕೋಬೇಕು ಅಂದರೆ ಅದನ್ನು ಚೈತನ್ಯವಾಗಿ ನೋಡೋದು ಬರಬೇಕು. ಅದಕ್ಕೇನೆ ಅವರು ಎಚ್ಚರ ಅಂತ ಒಂದು ಅವಸ್ಥೆ, ಅದರಲ್ಲೆಲ್ಲ ಚೈತನ್ಯವಾಗಿ ತೋರ್ಕೋತಾ ಇರೋ ಒಂದು ವಿಶ್ವ. ಹೀಗೆ ಚೈತನ್ಯದ ಕಡೆ ಮನಸ್ಸೇ ಹೋಗಿಲ್ಲ ಇನ್ನು ನಮಗೆ. ಈ ವಸ್ತುಗಳ ಕಡೆಗೆ ಮನಸ್ಸು ಹೋಗ್ತಾ ಇದೆ. ಆದರೆ ಇದೊಂದು ಪುಸ್ತಕ ಅಂತ ಒಂದು ಜ್ಞಾನ ಅಂದರೆ ಒಳಕ್ಕೆ ಹೋಗೋವಾಗ ಇದು ಪುಸ್ತಕ ಅಂತ ಹೇಳಿ ಜ್ಞಾನವಾಗೇ ಗೊತ್ತಾಗ್ತಾ ಇರೋದು. ಆಮೇಲೆ ಜ್ಞಾನ ಇಲ್ಲದೆ ಇದ್ರೆ ಗೊತ್ತೂ ಆಗಲ್ಲ. ಇದು ಹೇಳಿದ್ರು ಹೌದು ಅನಿಸುತ್ತೆ, ಕರೆಕ್ಟು. ಜ್ಞಾನ ಇಲ್ಲದೆ ಇದ್ರೂ ಗೊತ್ತಾಗಲ್ಲ. ಹೌದು, ಏನು ಗೊತ್ತಾದರೂ ಜ್ಞಾನವಾಗೇ ಒಳಗೆ ಹೋಗ್ತಾ ಇದೆ. ನನಗೆ ಜ್ಞಾನ ಬಿಟ್ಟು ಏನಿದೆ ಆಗಿದ್ರೆ ಅದನ್ಸಲ್ಲ ಅಲ್ವಾ? ಆಗಲಿ ಹೇಗೋ ಒಟ್ಟಿನಲ್ಲಿ ಚಿಂತನೆ ಅನ್ನೋದು ನಮ್ಮನ್ನು ಈ ಒಂದು ಅವಸ್ಥೆಗಳ ಬಂಧನದಿಂದ ಬಿಡಿಸೋ ಥರ ಇರಬೇಕು. ಅದು ಯಾವ್ದಾದ್ರು ಚಿಂತನೆ ಹಚ್ಕೊಳ್ಳಿ, ಇದಕ್ಕಿಂತಲೂ ಬೇರೆ ಬೇರೆ ಯುಕ್ತಿಗಳು, ಬೇರೆ ಬೇರೆ ಪ್ರಕಾರಗಳು ಗೊತ್ತಾದರೆ ಅದೂ ಸಂತೋಷ. ಹೇಗಾದರೂ ಆಗಲಿ ಇನ್ನು ನಾವು ಅವಸ್ಥಾತ್ರಯ ರಹಿತರು, ಯಾವಾಗಲೂ ಶುದ್ಧರು, ಏಕರು ಅನ್ನೋ ಚಿಂತನೆ ಬಂದರೆ ಸಾಕು. ಆ ಚಿಂತನೆ ಅನ್ನೋದಕ್ಕಿಂತ ತಿಳುವಳಿಕೆ, ಆ ತಿಳುವಳಿಕೆ ಬರೋದಕ್ಕೆ ಏನಾದರೂ ಹಾಕ್ಕೊಳ್ಳೋಣ. ಇವತ್ತಿನ ವಿಜ್ಞಾನ ಕಾಲದಲ್ಲೂ ಯಾವುದು ಅನುಕೂಲಕರವಾಗುತ್ತೋ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಹಾಕ್ಕೊಳ್ಳೋಣ. ಇವತ್ತು ಕ್ವಾಂಟಮ್ ಥಿಯರಿ ಅಂತ ಒಂದು ಬಂದಿದೆ. ಅದರ ಪ್ರಕಾರ ಈಗ ಮೇಲ್ ಹೇಗೆ ಕಾಣ್ತಾ ಇದೆಯೋ ಹಾಗೆ ಅದರ ಕ್ವಾಂಟಾ ಲೆವೆಲಲ್ಲಿ ಅಂದರೆ
ಪಾರ್ಟಿಕಲ್ಸ್ ಲೆವೆಲಲ್ಲಿ ಹೀಗೆ ಸತ್ಯ ಅಲ್ಲ ಅಂತ. ನೀವು ಮೇಲೆ ಏನನ್ನಾದ್ರು ಡಿಫೈನ್ ಮಾಡಬಹುದು ಸ್ಥೂಲವಾದದ್ರಲ್ಲಿ, ಆ ಸೂಕ್ಷ್ಮ ಲೆವೆಲಲ್ಲಿ ಯಾವುದನ್ನು ಇದು ಇಂಥದ್ದು, ಇದು ಹೀಗಿದೆ, ಇದು ಇಲ್ಲಿರುತ್ತೆ, ಯಾವುದನ್ನು ಹೇಳೋಕ್ಕಾಗಲ್ಲ. ನೀವು ಉಪಯೋಗಿಸ್ಕೊಳ್ಳಿ ಅದನ್ನು. ಅಂದರೆ ಆ ಪಾರ್ಟಿಕಲ್ ಲೆವೆಲಲ್ಲಿರೋದು ಸತ್ಯವ, ಸ್ಥೂಲ ರೂಪದಲ್ಲಿ ತೋರೋದು ಸತ್ಯವ, ಯಾವುದನ್ನು ಸತ್ಯ ಅಂತ ಹೇಳಬೇಕು? ಅಲ್ಲ, ಪಾರ್ಟಿಕಲ್ ಲೆವೆಲ್ ಯಾಕೆ ಸತ್ಯ ಆಗುತ್ತೆ? ಸ್ಥೂಲ ರೂಪ ಸತ್ಯ ಅನ್ನೋದಾದರೆ ಪಾರ್ಟಿಕಲ್ಗಳೆಲ್ಲ ಬಿಟ್ಟಾಗ ನೀನು ಸ್ಥೂಲ ರೂಪ ಅನ್ನೋದು ಯಾವುದಿದೆ? ಆ ಸೂಕ್ಷ್ಮ ರೂಪಗಳನ್ನು ಬಿಟ್ಟಾಗ ಅದೆಲ್ಲವೂ ಸೇರ್ಕೊಂತಾನೆ ಸ್ಥೂಲ ರೂಪ ಅಂತ ಆಗಿರೋದು. ಆದರೆ ಅದನ್ನು ಸೂಕ್ಷ್ಮ ರೂಪದಲ್ಲಿ ನೋಡಕ್ಕೆ ಹೋದಾಗ ಅದನ್ನು ಡಿಫೈನೇ ಮಾಡೋಕ್ಕಾಗ್ತಾ ಇಲ್ಲ, ಇದು ಇಂಥದ್ದು ಅಂತ ಹೇಳೋಕ್ಕೆ ಆಗ್ತಾ ಇಲ್ಲ. ಉಪಯೋಗಿಸ್ಕೊಳ್ಳೋಣ. ಯಾವ ಯಾವ ತಿಳುವಳಿಕೆಯೋ ಪ್ರಾಪಂಚಿಕ ಈ ದೇಹೇಂದ್ರಿಯ ಮನೋಬುದ್ಧಿ ಸಹಿತವಾದ ಪ್ರಪಂಚದ ಸತ್ಯತ್ವ ಬುದ್ಧಿಯನ್ನು ತೊಲಗಿಸಿ ನಿಜವಾಗಿ ಯಾವುದು ಸತ್ಯವಾಗಿದೆಯೋ ಅದನ್ನು ತಿಳಿಸ್ಕೊಟ್ರೆ ಸಾಕು. ಸ್ವಪ್ನ ಸ್ಥಾನನೋ ತೈಜಸನೋ ಯಾರು ಹಿಂದೆ ಹೇಳಿದ್ದೀವೋ ನಾವು, ಸ್ವಪ್ನದಲ್ಲಿ ತೋರಿ ಬರೋನು, ಸ್ವಪ್ನಕ್ಕೆ ಆಧಾರವಾಗಿರುವಂತಹ ಚೈತನ್ಯನೋ ಅವನು ಓಂಕಾರದ ಉಕಾರವಾಗಿದ್ದಾನೆ, ಎರಡನೆಯ ಮಾತ್ರೆಯಾಗಿದ್ದಾನೆ. ಕೇನ ಸಾಮಾನ್ಯೇನೈತೆ, ಯಾವ ಹೋಲಿಕೆ ಇದೆ ಉಕಾರಕ್ಕೂ ತೈಜಸ್ಸನಿಗೂ? ಯಾವ ಹೋಲಿಕೆ ಇದೆ? ಅದೆರಡನ್ನು ನೀವು ಸೇರಿಸಿದ್ರಲ್ಲ ಅಂದರೆ ನಾವು ಸೇರಿಸಿದ್ದಲ್ಲ, ಅದಿರೋದು. ನಾವು ಹೊಸದಾಗಿ ಸೇರಿಸ್ತಾ ಇದ್ದೀವಿ ಅಂದರೆ ಎಲ್ಲಿ ಹೊಸ ಉಪದೇಶ ಬರುತ್ತೋ ಇವ್ರು ಸೇರಿಸ್ತಾ ಇದ್ದಾರೆ ಅನ್ಸುತ್ತೆ. ಶ್ರುತಿ ಹೊಸದಾಗಿ ಸೇರಿಸ್ತಾ ಇಲ್ಲ, ಅದಿರೋದನ್ನು ಹೇಳ್ತಾ ಇದೆ ಅಷ್ಟೇ. ಆಹಾ ಉತ್ಕರ್ಷಾತ್, ಅದಕ್ಕೆ ಹೇಳ್ತಾ ಇದ್ದಾರೆ ಶ್ರುತಿ ಉತ್ಕರ್ಷತೆ ಇರುವುದರಿಂದ ಅಂತ. ಉತ್ಕರ್ಷತೆ ಅಂದರೆ ಹೆಚ್ಚುಗಾರಿಕೆ ಇರುವುದರಿಂದ ಅಂತಲೂ ಹೇಳಬಹುದು ಅಲ್ವಾ? ಅಥವಾ ಉತ್ಕರ್ಷತಿ, ಕೃಷ ವಿಲೇಖನೆ, ಎಳೆದುಕೊಂಡು ಬಂದಿರುವುದು ಅನ್ನೋ ಅರ್ಥನೂ ಇದೆ. ಆ ಎಳೆದುಕೊಂಡು ಬಂದಿರೋದು ಅರ್ಥ ತಗೋತಾರಿಲ್ಲಿ. ಏನಂದ್ರೆ ಅಕಾರಾತ್ ಉತ್ಕೃಷ್ಟ ಇವ ಹಿ ಉಕಾರ ತಥಾ ತೈಜಸೋ ವಿಶ್ವಾತ್, ಅಕಾರದಿಂದ ಈ ಉಕಾರವು ಉತ್ಕೃಷ್ಟವಾಗಿದೆ, ಎದ್ದು ಹೊರಗಡೆಗೆ ಬಂದಿದೆ ಅಂತ. ಉತ್ಕೃಷ್ಟ, ಎದ್ದು, ಉತ್ ಅಂದ್ರೆ ಮೇಲಕ್ಕೆ, ಮೇಲಕ್ಕೆ ಎದ್ದು, ಕೃಷ್ಟ ಎಳೆದಂತಿದೆ ಅಂತ. ಇಲ್ಲಿ ಊ ಅನ್ನೋದನ್ನ ಇಲ್ಲುಚ್ಚಾರ ಮಾಡುವಾಗ ಆ ಅನ್ನೋದು ಗಂಟ್ಲಿಂದ ಶುರುವಾಗುತ್ತೆ, ಅದೇ ಮೊದಲನೇ ಅಕ್ಷರ. ಅಲ್ಲಿಂದ ಶುರುವಾಗಿ ಇಲ್ಲಿಗೆ ಬರೋಷ್ಟೊತ್ತಿಗೆ ಇದು ಎಳ್ಕೊಂಡು ಬಂದಿರಬೇಕಲ್ಲ, ಅದು ಆ ವಾಯು ತಳ್ಳಬೇಕಲ್ಲ. ಅದರಿಂದ ಅಕಾರದಿಂದ ಈ ಉಕಾರವು ಉತ್ಕೃಷ್ಟವಾಗಿದೆ, ಹೊರಕ್ಕೆ ಎಳೆಯಲ್ಪಟ್ಟಿದೆ ಅಂತ ಅನ್ಸುತ್ತೆ. ತಥಾ ತೈಜಸೋ ವಿಶ್ವಾತ್, ಹಾಗೆಯೇ ವಿಶ್ವನಿಂದ ಅಂದರೆ ಎಚ್ಚರದಲ್ಲಿ ತೋರಿ ಬರುವ ಚೈತನ್ಯದಿಂದ ತೈಜಸನು ಉತ್ಕರ್ಷವಾಗಿದ್ದಾನೆ, ಉತ್ಕೃಷ್ಟವಾಗಿದ್ದಾನೆ. ಅಸ್ಯ ಸರ್ವಾವತೋ ಮಾತ್ರಾಮಪಾದಾಯ ಅಂತ ಬೃಹದಾರಣ್ಯಕದಲ್ಲಿ ಇಲ್ಲಿ ತೋರಿ ಬರುವ ಎಲ್ಲದರ ಸೂಕ್ಷ್ಮವನ್ನು ಅವನು ಎಳೆದುಕೊಂಡು ಹೋಗಿರುವಂತೆ. ಹೀಗೆ ನಮ್ಮ ತಿಳುವಳಿಕೆ ಹಾಗೆ ತಾನೆ ಕನಸಿನ ಬಗ್ಗೆ. ಇಲ್ಲಿರೋದನ್ನೇ ಅಲ್ಲಿ ನೋಡ್ತೀನಿ ಅನ್ನೋದಾದರೆ ನಮ್ಮ ಶಕ್ತಿ ನೋಡಿ ಇಲ್ಲಿರೋದ್ರ ಅಷ್ಟು ಸೂಕ್ಷ್ಮವನ್ನು ಎಳ್ಕೊಂಡು ಹೋಗಿದೆ. ಎಷ್ಟು ಸೂಕ್ಷ್ಮವನ್ನ ಅಂದರೆ ಪಂಚಭೂತಗಳ ಸೂಕ್ಷ್ಮವನ್ನು ಅಲ್ಲಿ ನೋಡ್ತೀವಿ. ಸೂಕ್ಷ್ಮ ಅಂದ್ರೆ ಅಲ್ಲಿ ಸೂಕ್ಷ್ಮತೆ ನೋಡಲ್ಲ. ಆ ದೋರುವಾಗ ಅಷ್ಟನ್ನು ಸತ್ಯವಾಗಿ ನೋಡುವಾಗ ಇದರ ಸೂಕ್ಷ್ಮತೆಯನ್ನು ಎಳ್ಕೊಂಡು ಹೋಗೋ ಶಕ್ತಿನೂ ನಂಗೆ ಇರ್ಬೇಕಲ್ವಾ? ಆಕಾಶದ ಸೂಕ್ಷ್ಮತೆ ಹೇಗೆ ಎಳ್ಕೊಂಡು ಹೋದ? ಆಕಾಶ ಅಂದರೆ ಸೂಕ್ಷ್ಮ, ಸ್ಥೂಲ ಏನಲ್ಲಲ್ಲಪ್ಪ ಇದು. ಅಂದರೆ ಇದು ಸ್ಥೂಲಾಕಾಶ ಅಂತಲೇ ಹೇಳ್ತೀವಿ ನಾವು ಅಲ್ಲಿ ಪ್ರಕ್ರಿಯೆಯಲ್ಲಿ. ಆಗಲಿ ಆಕಾಶ ಅನ್ನೋದನ್ನ ಆಕಾಶದ ಸೂಕ್ಷ್ಮ ಅಂದರೆ ಏನೋ ಅದನ್ನು ಹೇಗೆ ಎಳ್ಕೊಂಡು ಹೋದ ಇವನು? ಯಾವುದರ ಸೂಕ್ಷ್ಮವಾದರೂ ಹೇಗೆ ಎಳ್ಕೊಂಡು ಹೋಗಿರ್ತೀವಿ ನಾವು? ಕನಸಿಗೆ ಎತ್ಕೊಂಡು ಹೋಗ್ತಾರೆ ಅಂತ ಹೇಳಿದರೆ ಇಲ್ಲಿರೋದನ್ನೇ ಅಲ್ಲಿ ನೋಡ್ತಾನೆ ಅನ್ನೋದಾದರೆ ಇಲ್ಲಿರೋದನ್ನ ನೋಡೋದನ್ನೆಲ್ಲ ಸ್ಟೋರ್ ಮಾಡ್ಕೊಂಡಿದ್ದಲ್ಲಿ ಮನಸ್ಸಿನಲ್ಲಿ. ಸರಿ, ಆ ಮನಸ್ಸಿನಲ್ಲಿ ಸೂಕ್ಷ್ಮ ರೂಪದಲ್ಲಿ ಇಟ್ಕೊಂಡಿದ್ದನ್ನ ನಮ್ಮ ಸ್ವಭಾವ ನೋಡಿ, ಮನಸ್ಸಿನಲ್ಲಿ ಸೂಕ್ಷ್ಮ ರೂಪದಲ್ಲಿ ಇಟ್ಕೊಳ್ಳೋಕ್ಕೂ ನಮಗೆ ಬರುತ್ತೆ. ಯಾವುದನ್ನ? ಸ್ಥೂಲವಾಗಿ ತೋರೋದನ್ನ. ಸೂಕ್ಷ್ಮವಾಗಿ ಇಟ್ಕೊಂಡಿರೋದು ಸ್ಥೂಲವಾಗೂ ನೋಡಕ್ ಬರುತ್ತೆ. ಎರಡೂ ಒಂದೇ ಅಲ್ವಾ? ಈಗ ಈ ಹೊರಗಿನ ವಸ್ತುಗಳನ್ನೆಲ್ಲ ಇದು ಸ್ಥೂಲವಾಗಿದೆ, ಇದು ಉದ್ದ, ಇದಾಗಲ್ಲ, ದಪ್ಪ, ಸಣ್ಣ ಅಂತ ನೋಡಬೇಕು ಅಂದ್ರೆ ಮನಸ್ಸಿರಬೇಕು. ಸರಿ, ಹಾಗೆ ಮನಸ್ಸಿನಲ್ಲಿ ನೋಡ್ತಾ 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 ಅದ್ರ ಸೂಕ್ಷ್ಮವನ್ನು ಉಳಿಸ್ಕೊತಾನೆ ಅಂತ ಹೇಳ್ತೀವಿ. ಸರಿ, ಕನಸಿನಲ್ಲಿ ಏನು ಮಾಡ್ತಾನಾಗಿದ್ರೆ ಮನಸ್ಸಲ್ಲಿರೋ ಸೂಕ್ಷ್ಮವನ್ನು ಸ್ಥೂಲವಾಗಿ ನೋಡ್ಕೊತಾನೆ. ಇವನು ಏನು ಮಾಡ್ತಾ ಇದ್ದಾನಾಗಿದ್ರೆ
ಒಂದ್ಸಲ ಸೂಕ್ಷ್ಮ ಮಾಡೋದು, ಇನ್ನೊಂದ್ಸಲ ಸ್ಥೂಲ ಮಾಡೋದು. ಏನು ಮಾಡ್ತಾ ಇಲ್ಲ. ಆ ಮನಸ್ಸಿನ ಸ್ವಭಾವ ಅದು. ಅಂದರೆ ಮನಸ್ಸು ವಿಷಯಗಳ ಆಕಾರದಲ್ಲಿ ತೋರ್ಕೊಳುತ್ತೆ, ಅದೇ ಅದರ ಸ್ವಭಾವ. ಇಲ್ಲೂ ಈಗ ಈ ಮನಸ್ಸು ಅನ್ನೋದು ಮುಂಚೆ ಇರುತ್ತೆ, ಆಮೇಲೆ ವಸ್ತು ತಿಳುವಳಿಕೆ ಆಗುತ್ತೆ ಅಂತ ಅನ್ಸುತ್ತಲ್ವಾ. ಈಗ ಈ ಪೆನ್ನು ಅಂತ ನೋಡ್ತಾ ಇದ್ದೀನಿ. ಈ ಪೆನ್ನು ಅನ್ನೋದನ್ನ ಬೆಳಕುಗಳು ಈ ಕಣ್ಣಿನ ಮೂಲಕ ಅಥವಾ ಆಯಾಯ ವಸ್ತುವಿನ ತಿಳುವಳಿಕೆಯನ್ನು ಇಂದ್ರಿಯಗಳ ಮೂಲಕ ತಗೊಂಡು ಹೋಗಿ ಮನಸ್ಸಿಗೆ ಕೊಡುತ್ತೆ. ಮನಸ್ಸು ಈ ಆಕಾರವನ್ನು ತಾಳುತ್ತೆ. ಬುದ್ಧಿ ಇದನ್ನು ಇದಂತ ಅಂತ ನಿಶ್ಚಯ ಮಾಡುತ್ತೆ. ಈಗ ಮನಸ್ಸು ಮುಂಚೆನೇ ಇದೆ ಅಂತ ಇಟ್ಕೊಂಡು ಆಗಿದೆ ನಾವಾಗಿದೆ. ಅದ್ಯಾಗಿ ಇಟ್ಕೊಂಡ್ರಿ? ಮನಸ್ಸು ಮೊದಲೇ ಇದೆ ಅನ್ನೋ ತಿಳುವಳಿಕೆ ಹೇಗೆ ಬಂತು ನಿಮ್ಗೆ? ಮನಸ್ಸಿಂದಲೇ ಬಂತ ಅದು? ಹೌದು, ಮನಸ್ಸಿಂದೇ ಆಟ ಅದು. ಮನಸ್ಸಿದೆ ಅನ್ನೋದು ಮನಸ್ಸು ಇಟ್ಕೊಂಡ್ಬಿಟ್ಟಿದೀವಿ. ಮನಸ್ಸಿದೆ ಅನ್ನೋದು ಮನಸ್ಸಲ್ಲೇ ಒಂದು ಪ್ರತ್ಯಯ. ಮನಸ್ಸು ಅಂದ್ರೆ ಏನೋ ಬರೀ ಪ್ರತ್ಯಯಗಳ ಗುಂಪದು. ಕ್ಷಣ ಕ್ಷಣಕ್ಕೂ ಆತ್ಮನು ಪ್ರತ್ಯಯಗಳ ರೂಪದಲ್ಲಿ, ವಿಷಯಗಳ ರೂಪದಲ್ಲಿ ತೋರ್ಕೊಳ್ಳೋದು ಅನ್ನೋದಿದೆ. ಅದಕ್ಕೆ ಮನಸ್ಸು ಅಂತ ಹೆಸರು. ಈಗ ಮನಸ್ಸಿದೆ ಅಂತ ಇಟ್ಕೊಂಡಿದ್ಯಾರೋ? ನಾನೇ ಅಂತಾದ್ಮೇಲೆ ನಾನು ಮನಸ್ಸಿದೆ ಅಂತ ಮಾಡೋಕ್ಕೂ ಸಮರ್ಥನಾಗಿದ್ದೀನಿ. ನಿದ್ರೆಯಲ್ಲಿ ಮನಸ್ಸೇನು ತೋರ್ಲಿಲ್ವಲ್ಲ, ಇಲ್ಲ ಅಂತ ಮಾಡೋಕ್ಕೂ ನಂಗೆ ಸಾಮರ್ಥ್ಯ ಇದೆ. ನನ್ನ ಸಾಮರ್ಥ್ಯವನ್ನು ಅರ್ಥ ಮಾಡ್ಕೊಂಡ್ರೆ ನಾವು ಮನಸ್ಸಿಲ್ಲದೆ ಇದ್ರೆ ದ್ವೈತ ಮಾತ್ರ ತೋರಲ್ಲ. ದ್ವೈತ ಅನ್ನೋ ತೋರಕ್ಕೆ ಮನಸ್ಸಿರಲೇಬೇಕು. ಅಂದ್ರೆ ದ್ವೈತ ಬೇಕು ಅಂದಾಗ ನಾನು ಮನಸ್ಸನ್ನಿಟ್ಟೆ. ದ್ವೈತ ಬೇಡ ಅನ್ನಿಸ್ತು. ಈಗ ನಿದ್ರೆ ನಾವು ಹೋಗೋವಾಗ ನಮಗೆ ಏನು ಕಾಣಿಸ್ಬಾರ್ದು, ಏನು ಕೇಳಿಸ್ಬಾರ್ದು ತಾನೆ. ಆದ್ರೆ ಅಲ್ಲಿ ದ್ವೈತ ಬೇಡ ಅಂತ ಅರ್ಥ. ನನಗೆ ಬಿಟ್ಟೆ ಮನುಷ್ಯನ. ಬೇಕಾದಾಗ ತಗೋತೀನಿ, ಬೇಡದ ಇರುವಾಗ ಬಿಡ್ತೀನಿ. ಅಂಥ ಸಾಮರ್ಥ್ಯ ನಮ್ದು ಆಗಲಿ. ಅದು ಗೊತ್ತಾಗೋದಕ್ಕೆ ಎಷ್ಟೋ ದಿನ ಆಗಬೇಕು. ಹಾಗೆ ತಥಾ ತೈಜಸನಿಂದ ವಿಶ್ವನಿಂದ ತೈಜಸನು ಎಳೆದುಕೊಂಡಂತೆ ಕಿತ್ತುಕೊಂಡು ಬಂದಿರುವಂತೆ ತೋರುತ್ತದೆ. ಅಥವಾ ಉಭಯತ್ವ ಅಲ್ವಾ? ಉತ್ಕರ್ಷ ಅನ್ನೋದು ಇಷ್ಟ ಆಗಲಿಲ್ಲ ಅಂತ ಇಟ್ಕೊಳ್ಳಿ ನಿಮಗೆ. ಕೆಲವ್ರಿಗೆ ಇಷ್ಟ ಆಗಲ್ಲ. ಅದೇ ಅಂದ್ರೆ ಕಿತ್ಕೊಂಡು ಬಂದಿದೆ ಅಂದ್ರೇನೋ, ಈ ಅಕಾರದಿಂದ ಎದ್ದುಕೊಂಡು ಬಂದಿದೆ ಅಂದ್ರೇನೋ, ಅದೆಲ್ಲ ಹೊಂದಲ್ಲ. ಅಕಾರ ಅಲ್ಲ ಉತ್ಪತ್ತಿ ಆಗುತ್ತೆ, ಉಕಾರ ಇಲ್ಲಿ ಉತ್ಪತ್ತಿ ಆಗುತ್ತೆ. ಏನು ಎಳ್ಕೊಂಬಂದಿರೋದೇನಲ್ಲಿ ಅಂತ ಕೇಳ್ಬೋದು. ಇನ್ನು ಎಚ್ಚರದಿಂದ ಏನ್ರಿ ಕಿತ್ಕೊಂಡು ಹೋಗಿದೆ ತೈಜಸ, ಅದ್ರ ಪಾಡ್ಗದಿದೆ, ಇದ್ರ ಪಾಡ್ಗಿದಿದೆ. ಅದು ನೋಡುವಾಗ ಅದು ಸತ್ಯ ಅನ್ಸುತ್ತೆ. ಈಗ ಅದು ಇಲ್ವೇ ಇಲ್ವಲ್ಲ. ಕಿತ್ಕೊಂಡು ಹೋಗೋದು ಅಂದ್ರೇನು? ಅದು ತೋರವಾಗಿ ಇದಿರಲ್ವಲ್ಲ ಅಂತ ಹೇಳಿ ನಿಮ್ಗೆ ಇಷ್ಟ ಆಗಲಿಲ್ಲ ಅಂತ ಇಟ್ಕೊಳ್ಳಿ. ನಮಗೇನು ಇನ್ನೊಂದು ಹೇತು ಕೊಡೋಕೆ ಆಗಲ್ಲ ಅಂತ ಏನಿಲ್ಲ. ಶ್ರುತಿಗೆ ಉಭಯತ್ವ ಅಥವಾ ಉಭಯತ್ವ ಇದೆ, ಎರಡರ ಸಂಬಂಧ ಇದೆ ಅಂತ ಆ ಅರ್ಥದಲ್ಲಾದರೂ ಉಭಯತ್ವ ಉಕಾರದ ಉತ್ಕರ್ಷ ಅವನು ಉಕಾರ ಹಾಗಾದರೂ ಇಟ್ಕೊಳ್ಳಿ. ಉತ್ಕರ್ಷತೆ ಏನಾರು ಇಟ್ಕೊಳ್ಳಿ, ಉಭಯತ್ವತ್ವನಾರು ಇಟ್ಕೊಳ್ಳಿ. ಉಭಯತ್ವ ಅನ್ನೋದು ನಿದ್ರೆ ಮತ್ತು ಎಚ್ಚರಕ್ಕೆ ಅವನು ಎರಡಕ್ಕೂ ಸಮಾನವಾಗಿದ್ದಾನೆ ಅನ್ನೋ ಅರ್ಥದಲ್ಲಿ ಇಟ್ಕೋಬಹುದು. ಅಕಾರ ಮಕಾರಯೋ ಮಧ್ಯಸ್ಥ ಉಕಾರ. ಅಕಾರ ಮತ್ತು ಮಕಾರಗಳೆರಡಕ್ಕೂ ಉಕಾರವು ಮಧ್ಯದಲ್ಲಿದೆ. ಹೌದಾ? ಹೌದು. ಆ ಮಾನವಾಗ ಮುಚ್ಚಬೇಕದು. ಊನವಾಗ ಹತ್ರ ಬಂತು, ಆನ ಬಾಯಿ ಅಗಲಿಸ್ತು. ಆ ಬಂತಲ್ಲ, ಆದ್ದರಿಂದ ಉಕಾರ ಅನ್ನೋದು ಮಧ್ಯದಲ್ಲಿದೆ. ಅಥವಾ ಬರೆಯೋವಾಗ ಆ ಶುರು, ಮಾ ಕೊನೆ. ಯಾರಲ್ಲವ ಊಷ್ಮಗಳನ್ನು ಬಿಟ್ಟರೆ, ಯಾರಲ್ಲವ ಅವುಗಳನ್ನು ಬಿಟ್ಟಾಗ ಆ ವರೆಗೆ ತಗೊಂಡ್ರೆ ಅದು ಶುರು, ಇದು ಕೊನೆ. ಮಧ್ಯದಲ್ಲಿ ಎಲ್ಲ ಒಂದು ಕಡೆ ಉಕಾರ ಬರುತ್ತೆ. ಹಾಗಾದ್ರೂ ಇಟ್ಕೊಳ್ಳಿ. ನೀವು ಹೇಗಾದರೂ ತಿಳ್ಕೊಳ್ಳಿ, ಶ್ರುತಿ ಹೇಳಾಗಿದೆ. ಓಂಕಾರದಲ್ಲಿರುವ ಉಕಾರವು ತೈಜಸನನ್ನ ಪ್ರತಿನಿಧಿಸುತ್ತದೆ ಅಷ್ಟೇ. ತಥಾ ವಿಶ್ವಪ್ರಾಜ್ಞಯೋ ಮಧ್ಯೆ ತೈಜಸಃ. ಹಾಗೆಯೇ ವಿಶ್ವ ಮತ್ತು ಪ್ರಾಜ್ಞರಿಗೆ ತೈಜಸನು ಮಧ್ಯದಲ್ಲಿದ್ದಾನೆ. ಅತಃ ಉಭಯ ಭಾಕ್ವ ಸಾಮಾನ್ಯ. ಆದ್ದರಿಂದ ಉಭಯ ಭಾಕ್ವ ಅಂದ್ರೆ ಎರಡರ ಸಂಬಂಧ, ಎರಡಕ್ಕೆ ಸೇರಿರುವುದು. ಭಜನಂ ಭಾಕ್ವ ಅಂದ್ರೇನು? ಭಜನಂ ಸೇರುವಿಕೆ, ಸೇವಿಸುವಿಕೆ.
ಎರಡನ್ನು ಸೇವಿಸುವುದು, ಎರಡರ ಸಂಬಂಧವಿರುವುದು ಎಂಬ ಹೋಲಿಕೆ ಅನ್ನೋದು ಉಕಾರಕ್ಕೆ ಮತ್ತು ತೈಜಸರಿಗೆ ಇದ್ದೇ ಇದೆ. ವಿದ್ವತ್ ಫಲಂ ಉಚ್ಯತೆ. ಇಷ್ಟೊತ್ತು ಏನ್ರಿ ಅದನ್ನೇ ಹೇಳ್ತಾ ಇದ್ದೀರಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡಿ. ಇಷ್ಟೊತ್ತು ಚಿಂತನೆ ಮಾಡಿದ್ದಕ್ಕೂ ಒಂದು ಫಲ ಇದೆ. ಇಷ್ಟೊತ್ತು ಹೇಳಿದ್ವಲ್ಲ, ನಿಮಗೂ ಮನಸ್ಸಲ್ಲಿ ಏನೋ ಓಡ್ತಿತ್ತಲ್ಲ, ಇದನ್ನೇ ಮತ್ತೆ ಮತ್ತೆ ಓಡಿಸ್ಕೊಂಡ್ರೆ, ಸಂತತವಾಗಿ ಚಿಂತನೆ ಬಂದರೆ ಅದಕ್ಕೊಂದು ಫಲ ಇದೆ. ಒಂದ್ಸಲ ಕೇಳಿದ್ದಕ್ಕೂ ಇದೆ. ಯಾಕೆ, ಒಂದು ಸಲ ಶುರುವಾದ ಮೇಲೆ ತಾನೇ ಅದೆಲ್ಲ ಸೇರ್ಕೊಂಡು ಫಲ ಅಂತ ಆಗೋದು. ಉಪಾಸನೆಗೆ ಶುರುವಾಗಿ ಹೋಯ್ತು, ನೀವು ಅದನ್ನು ಬೆಳೆಸ್ಕೊಂಡ್ರೆ ಬೆಳೆಸ್ಕೋಬಹುದು, ಇಲ್ಲ ನಿಲ್ಲಿಸ್ಕೊಂಡ್ರೆ ಉಪಾಸನೆ ಅಂತ ಆಗಲಿಲ್ಲ ಅಷ್ಟೇ. ಇಲ್ಲ ಉಪಾಸನೆಗೆ ಹೇಳಿಲ್ವಲ್ಲ ಇದು ಅಂದರೆ ಚಿಂತನೆ ಆಯಿತು. ಚಿಂತನೆ ಏನಾದರೂ ಶುರುವಾಗಿದೆ. ಈಗ ಇದನ್ನು ತಿಳಿದುಕೊಂಡಿದ್ದಕ್ಕೆ ಫಲವನ್ನು ಹೇಳ್ತಾರೆ. ಏನೋ ವಿದ್ವತ್ ಫಲ. ವಿದ್ವತ್ ಅಂದ್ರೇನೋ ವಿದ್ಯಾಫಲ ಅಂತ. ಆ ವಿದ್ಯೆಗೆ ಅದನ್ನು ತಿಳಿದುಕೊಂಡಿದ್ದಕ್ಕೆ ಏನು ಫಲ ಅಂತ ಹೇಳಿದರೆ, ಉತ್ಕರ್ಷತಿ ಹವೈ ಜ್ಞಾನ ಸಂತತಿಂ ವಿಜ್ಞಾನ ಸಂತತಿಂ ವರ್ಧಯತಿ ಇತ್ಯರ್ಥ. ಹ ವೈ ಅಂದರೆ ಪ್ರಸಿದ್ಧ. ಅವನು ತನ್ನ ಜ್ಞಾನ ಸಂತತಿಯನ್ನ ಅಂದರೆ ವಿಜ್ಞಾನ ಸಂತತಿಯನ್ನ, ತನ್ನ ತಿಳುವಳಿಕೆಯ ಸಂತತಿಯನ್ನ, ಸಾಲನ್ನ ಅಂತ. ಸಂತತಿ ಅಂದರೆ ಸಾಲು ಅಂತ ಅರ್ಥ. ಅದಕ್ಕೆ ಇಲ್ಲಿ ಸಂತತಿ ಅಂತ ಹೇಳೋದು ಕೂಡ ಸಾಲು ತಾನೆ, ಪರಂಪರೆ ಮುಂದಕ್ಕೆ ಹೋಗುತ್ತೆ ಅನ್ನೋ ಅರ್ಥದಲ್ಲಿ. ಆ ವಿಜ್ಞಾನದ ಸಾಲನ್ನು, ತನ್ನ ತಿಳುವಳಿಕೆಯನ್ನು ಸಂಪೂರ್ಣವಾಗಿ ವರ್ಧಿಸಿಕೊಳ್ಳುತ್ತಾನೆ, ಹೆಚ್ಚಿಸಿಕೊಳ್ಳುತ್ತಾನೆ. ಸಮಾನಃ ತುಲ್ಯಶ್ಚ ಮಿತ್ರಪಕ್ಷಸ್ಯೇವ ಶತ್ರುಪಕ್ಷಾಣಾಮಪಿ ಅಪ್ರದ್ವೇಷ್ಯೋ ಭವತಿ. ಸಮಾನನಾಗ್ತಾನೆ ಅಂದರೆ ತುಲ್ಯನು, ಎರಡಕ್ಕೂ ಸಮಾನ. ಎರಡಕ್ಕೂ ಅನ್ನೋದು ಬರುತ್ತೆ ಅಂದರೆ ಮಿತ್ರ ಪಕ್ಷ ಶತ್ರು ಪಕ್ಷ ಅಂತ. ಮಿತ್ರ ಪಕ್ಷದಂತೆಯೇ ಶತ್ರು ಪಕ್ಷದವರೆಗೂ ಇವನೇನು ಅಪ್ರದ್ವೇಷ್ಯನು, ದ್ವೇಷ್ಯನೇನಲ್ಲ. ಭೀಷ್ಮರಿದ್ರು, ದ್ರೋಣರಿದ್ರು. ಪಾಂಡವರೇನು ಭೀಷ್ಮ ದ್ರೋಣರನ್ನು ದ್ವೇಷ ಮಾಡ್ತಿರ್ಲಿಲ್ಲಪ್ಪ. ಯಾವುದೋ ಒಂದು ಕಡೆಗೆ ಸೇರ್ಕೋಬೇಕು ಇದ್ರು, ಯುದ್ಧ ಮಾಡಿದ್ರು. ಆದರೆ ಅವರು ಆ ಕಡೆಯವ್ರಿಗೂ ಈ ಕಡೆಯವ್ರಿಗೂ ದ್ವೇಷ ಏನಿಲ್ಲ ಅವ್ರ ಮೇಲೆ, ಇದ್ರು ಅಷ್ಟೇ. ಅದಕ್ಕಿಂತಲೂ ಹೆಚ್ಚು ಇನ್ಯಾರು ಸಿಕ್ಕಿ ಕೃಷ್ಣ ಇನ್ನೂ ಹೆಚ್ಚು. ಕೃಷ್ಣನಾದ್ರೂ ದ್ವೇಷ ಮಾಡ್ತಿದ್ರು ಯಾರೋ ಕೌರವರು. ಕೃಷ್ಣನ ಆ ಕಡೆಗೆ ಸೇರ್ಕೊಂಡಿದ್ದಾನೆ ಅಂತಲೋ ಮಧ್ಯೆ ಏನೋ ಒಂದು ಮಾಡಿರ್ತಾನೆ ಕಣ್ರಿ, ಒಂದು ಇದ್ದೇ ಇತ್ತು. ಆ ಶಕುನಿಗಂತೂ ಏನೋ ಮಾಡ್ತಾನೆ ಇವನ ಬಗ್ಗೆ ಅಂತ ಅಲ್ಲಾದ್ರೂ ಇತ್ತು. ಆದರೆ ಇವರು ಭೀಷ್ಮ ಮತ್ತು ದ್ರೋಣರ ವಿಷಯದಲ್ಲಿ ಅವ್ರಿಗೆ ದ್ವೇಷ ಏನಿರಲಿಲ್ಲ ಪಾಂಡವರಿಗಂತೂ. ಮಿತ್ರ ಪಕ್ಷದವರಿಗೆ ಹೇಗೋ ಹಾಗೆಯೇ ಶತ್ರು ಪಕ್ಷದವರಿಗೂ ಕೂಡ ಇವನು ದ್ವೇಷ್ಯನಾಗುವುದಿಲ್ಲ, ದ್ವೇಷಿಸಲು ಯೋಗ್ಯನಾಗುವುದಿಲ್ಲ. ಅವನನ್ನು ಯಾರೂ ದ್ವೇಷ ಮಾಡಲ್ಲ ಅಂತ. ಅಬ್ರಹ್ಮವಿತ್ ಅಸ್ಯ ಕುಲೆ ನಭವತೀಯ ಏವಂ ವೇದ. ಹೀಗೆ ಯಾರು ತಿಳಿಯುತ್ತಾರೋ ಅವರು, ಅವರ ಕುಲದಲ್ಲಿ ಬ್ರಹ್ಮಜ್ಞಾನಿಗಳಲ್ಲದೆ ಇರೋರು ಯಾರು ಹುಟ್ಟೋಲ್ಲ ಅಂತ. ಅದರಿಂದ ಕುಲ ಅನ್ನೋವಾಗಿಲ್ಲಿ ಶಿಷ್ಯರ ಕುಲ ಅಂತ ಮಾಡೋಣ. ಅವನ ಶಿಷ್ಯರು ಬ್ರಹ್ಮಜ್ಞಾನಿಗಳು ಆಗೇ ಆಗ್ತಾರೆ ಅಂತ. ಆ ಥರ ಕಂಡಿಲ್ವಲ್ಲ ಸ್ವಾಮಿ, ಜ್ಞಾನಿಗಳ ಶಿಷ್ಯರೆಲ್ಲರೂ ಜ್ಞಾನಿಗಳೇ ಆಗ್ತಾರೆ ಅಂತ ಕಂಡಿಲ್ವಲ್ಲ, ಜ್ಞಾನಿಗಳ ಮಕ್ಕಳು ಕೂಡ ಜ್ಞಾನಿಗಳೇ ಆಗ್ತಾರೆ ಅಂತ ಕಂಡಿಲ್ವಲ್ಲ ಅಂದರೆ ಕುಲವೇ ಇರಲ್ಲ ಅಂತ ಮಾಡ್ಬೇಡ. ಅದೇ ಒಳ್ಳೇದು. ಅವನು ತನ್ನಗೆ ಇದು ತನ್ನ ಕುಲ ಅಂತ ಯಾವುದೂ ಅಂದ್ಕೊಂಡಿರಲ್ಲ. ಈ ಮಕ್ಕಳಾಗಲಿ ಈ ಶಿಷ್ಯರಾಗಲಿ ನನಗೆ ಸೇರಿದವರು, ನನ್ನ ಕುಲ, ಇದು ನಮ್ಮ ಪರಂಪರೆ ಏನೂ ಅಂದ್ಕೊಂಡಿರಲ್ಲ. ತತ್ವಜ್ಞಾನಿ ಉಪದೇಶ ಮಾಡುವಾಗ ಮಾಡ್ತಾನೆ, ನಾನು ಗುರುವೇ, ನೀವು ಶಿಷ್ಯರೇ, ಇದು ಹೀಗೆ ಇರಬೇಕು ಅಂತೆಲ್ಲ ಏನಿರಲ್ಲ. ಏನೋ ಒಂದು ಈಗ ಒಬ್ರು ಹೇಳ್ಕೊಡ್ಬೇಕು, ಒಬ್ರು ಕೇಳಿಸ್ಕೋಬೇಕು ಅಷ್ಟೇ ಹೊರತು ಅವನಿಗೆ ಸರ್ವಾತ್ಮ ಭಾವ ಇರೋದ್ರಿಂದ ತನಗಿಂತ ಬೇರೆ ಯಾವುದು ಕಾಣೋದೇ ಇಲ್ಲ, ಇಲ್ಲವೇ ಇಲ್ಲ ಅಂತ. ಆದ್ದರಿಂದ ಇವ್ರು ಶಿಷ್ಯರೇ, ಇವ್ರು ಹೀಗೆ ಬ್ರಹ್ಮಜ್ಞಾನಿಗಳಾಗೆ ಮುಂದುವರಿಬೇಕು ಅದೆಲ್ಲ ಏನಿಲ್ಲ. ಆದ್ದರಿಂದ ಅವನ ಕಡೆಯಿಂದ ಕುಲ ಅನ್ನೋದೇ ತೋರೋಲ್ಲ ಅಂತ ಹಾಗೆ ಮಾಡೋಣ. ಇಲ್ಲಾಂದ್ರೆ ಹೊಂಚಕ್ಕಾಗಲ್ಲ. ನೋಡಿ ಸ್ವಾಮಿಗಳ ಟಿಪ್ಪಣಿ ಬರ್ದಿಲ್ಲ. ಸುಷುಪ್ತ ಸ್ಥಾನ ಪ್ರಾಜ್ಞೋ ಮಕಾರಸ್ತೃತೀಯ ಮಾತ್ರ ಮಿತೇರಪೀತೇರ್ವಾ ವಿನೋತಿ ಹವಾ ಇದಗುಂ ಸರ್ವಂ ಪ್ರೀತಿಶ್ಚ ಭವತಿ ಯ ಏವಂ ವೇದ. ಸುಷುಪ್ತ ಸ್ಥಾನ ಎಲ್ಲೋದ್ಯೋ ಪ್ರೀತಿಶ್ಚ ಓದ್ಬಿಟ್ಯಾ? ಸುಷುಪ್ತ ಸ್ಥಾನ ಹಾ ಪ್ರಾಜ್ಞಃ ಮಕಾರಃ
तृतीया मात्रा मितेः अपीतेः अपीतेः हाँ इव इव इल्व्यो वा विनोति ह वै ऐ इदम् इदम् इदं सर्वं सर्वं अपीतिः अपीतिः च भवति ಯಹ ಏವಂ ವೇದ ಅಥವಾ ಮೇಲಿಂದಕ್ಕೆ ಇವನ ಕುಲದಲ್ಲಿ ಬ್ರಹ್ಮಜ್ಞಾನಿಗಳಲ್ಲದೆ ಇರೋರು ಯಾರು ಇರಲ್ಲ ಅಂತಲ್ಲ ಅವ್ರು ಒಂದ್ಸಲ ಕುಲಕ್ಕೆ ಆ ಶಿಷ್ಯತ್ವ ಸೇರಿಬಿಟ್ರೆ ಅವ್ರಿಗೆ ಯಾವುದೋ ಒಂದ್ರಲ್ಲಿ ಹಾಗೆ ಆಗುತ್ತೆ ಬ್ರಹ್ಮಜ್ಞಾನ ಯಾವುದೋ ಜನ್ಮದಲ್ಲಿ ಅವರ ಕುಲಕ್ಕೆ ನಾವು ಸೇರಿದ್ದೀವಿ. ಈಗ ಬ್ರಹ್ಮ ಚೈತನ್ಯ ಗುರುಗಳ ಕುಲಕ್ಕೆ ಸೇರಿದ್ದೀವಿ, ಸಚ್ಚಿದಾನಂದ ಗುರುಗಳ ಕುಲಕ್ಕೆ ಸೇರಿದ್ದೀವಿ, ಶಿಷ್ಯರಾಗಿದ್ದೀವಲ್ಲ, ಆದ್ಮೇಲೆ ನಮ್ಮನ್ನು ಬಿಡಲ್ಲ ಅವರೇನು. ನಮ್ಮ ಮಹಾರಾಜರು ಹೇಳಿದ್ದಾರೆ, ಲೋಕದಲ್ಲಿ ಒಬ್ಬ ಡಾಕ್ಟರ್ ಹತ್ರ ನೀವು ಹೋಗ್ತೀರಿ, ಆ ಡಾಕ್ಟರ್ ಏನೋ ಔಷಧಿ ಕೊಡ್ತಾರೆ, ನೀವು ಅವ್ರನ್ನ ಬಿಟ್ಟು ಇನ್ನೊಬ್ಬ ಡಾಕ್ಟರ್ ಹತ್ರ ಹೋದ್ಮೇಲೆ ಮೊದಲನೇ ಡಾಕ್ಟರ್ ಕೆಲಸ ಮುಗೀತು, ಅವ್ರಿಗೇನೇನು ಜವಾಬ್ದಾರಿ ಇಲ್ಲ. ಆದರೆ ಹೀಗೆ ಲೋಕದಲ್ಲಿ ಗುರುಗಳ ವಿಚಾರದಲ್ಲೂ ಹಾಗೆ ಇದೆ. ಆ ಗುರುಗಳನ್ನ ಬಿಟ್ಟು ನೀವು ಇನ್ನೊಂದು ಗುರುಗಳ ಹತ್ರ ಹೋದರೆ ಅವ್ರದ್ದು ಮುಗಿಯುತ್ತೆ. ಆದರೆ ಮಹಾರಾಜರು ಹೇಳ್ತಾರೆ, ನನ್ನ ಹತ್ರ ಹಾಗಿಲ್ಲ, ನೀವು ಒಂದೇ ಒಂದ್ಸಲ ನನ್ನ ಹತ್ರ ಬಂದರೆ ನಿಮ್ಮ ಜನ್ಮ ಜನ್ಮಾಂತರಗಳಿಗೂ ನಾನು ಬಿಡೋಲ್ಲ, ನಿಮ್ಮನ್ನು ಉದ್ಧಾರ ಮಾಡೋವರೆಗೂ, ಅದು ಕೊನೆ ಮುಟ್ಸೋವರೆಗೂ ಬಿಡೋದೇ ಇಲ್ಲ ಅಂತ ಒಂದು ಧೈರ್ಯ. ಒಂದು ಸಲ ಅವ್ರಿಗೆ ಟಚ್ ಮಾಡ್ಕೊಂಡ್ವಿ ಅಂದರೆ ಬ್ರಹ್ಮಚೈತನ್ಯ ಗುರುಗಳಿಗೆ ಅವರ ಕುಲದಲ್ಲಿದ್ದೀವಿ, ನಮಗೆ ಬ್ರಹ್ಮಜ್ಞಾನ ಆಗೋಲ್ಲ ಅಂತಿಲ್ಲ ನಮಗೆ, ಆ ಅರ್ಥದಲ್ಲೂ ಹೇಳ್ಬೋದು. ಸುಷುಪ್ತ ಸ್ಥಾನನೋ ಪ್ರಾಜ್ಞನೋ ಸುಷುಪ್ತ ಸ್ಥಾನನೋ, ಸುಷುಪ್ತಿಯಲ್ಲೆಲ್ಲ ತೋರಿ ಬರುವವನು. ಸುಷುಪ್ತಿಯಲ್ಲಿ ಏನು ತೋರ್ಬಂತೋ, ನಾನು ಬಿಟ್ಟೇನೂ ತೋರ್ಬರಲಿಲ್ಲ ಅಂತ. ಆದ್ದರಿಂದ ಕೇವಲ ನಾನು ಎಂಬುದೇ ಪ್ರಾಜ್ಞ. ನಾನು ಅನ್ನೋದು ಪ್ರತಿರೂಪದಲ್ಲೂ ಏನು ತೋರ್ಬರಲಿಲ್ಲ, ಕೇವಲ ಅದೊಂದು ಅನುಭವ ಅಷ್ಟೇ. ಆ ಅನುಭವವನ್ನು ನಾನು ಶಬ್ದದಿಂದ ಹೇಳಿದೆ, ಬೇರೆ ಶಬ್ದದಲ್ಲಿ ಹೇಳಕ್ಕೆ ಬರ್ತಾ ಇಲ್ಲ. ಕನ್ನಡದಲ್ಲಿ ಇಂಗ್ಲೀಷಿಗೆ ತಗೊಂಡ್ರೆ ಅದು ನೈ ಅಂತ ಹೇಳ್ಬೋದು, ಸಂಸ್ಕೃತಕ್ಕೆ ಬಂದರೆ ಆತ್ಮ ಅಂತ ಹೇಳ್ಬೋದು. ಅಹಂ ಅಂತಲೂ ಹೇಳೋಕ್ಕಾಗಲ್ಲ. ಅಹಂ ಅನ್ನೋದನ್ನು ಕೂಡ ಗೊತ್ತಾಗ್ಬಿಡುತ್ತೆ. ಸಂಸ್ಕೃತದಲ್ಲಂತೂ ಸ್ಪಷ್ಟ, ಆತ್ಮ ಅನ್ನೋದಕ್ಕೂ ಅಹಂಗೂ ಆ ವ್ಯತ್ಯಾಸ ಗೊತ್ತಾಗುತ್ತೆ. ಕನ್ನಡದಲ್ಲಿ ಅಷ್ಟು ಗೊತ್ತಾಗಲ್ಲ. ಅದಕ್ಕೆ ಸ್ವಾಮಿಗಳು ನಾನು ತಾನು ಅಂದರು. ಈ ನಾನು ಅನ್ನೋದು ಅಹಂ ಪಕ್ಷ, ತಾನು ಅನ್ನೋದು ಅದು ನಾನೇ. ಆದರೆ ನಾನು ಅನ್ನು ಬಿಡಿಸಿಕೊಂಡ ತಾನು ಅಂದಾಗ ಅದೇನೋ ಒಂದು ಹೆಚ್ಚುಗಾರಿಕೆ ಅನಿಸುತ್ತೆ. ಹಾಗೆ ಆ ಪ್ರಾಜ್ಞೆ ಸುಷುಪ್ತಿಯಲ್ಲೆಲ್ಲ ತೋರಿ ಬರುವವನು, ಮತ್ತು ಸುಷುಪ್ತಿಗೆ ಆಧಾರವಾಗಿರೋನು. ಈಗ ಸುಷುಪ್ತಿ ಅಂದರೆ ಏನು? ನಾನು ನನಗೆ ಆಧಾರವಾಗಿದ್ದೆ ಅಷ್ಟೇ ತಾನೇ. ನಮಗಿಂತ ಬೇರೆ ಏನೂ ಇರಲಿಲ್ವಲ್ಲ, ಕೇವಲ ಚೈತನ್ಯ ಸ್ವರೂಪರಾಗಿ ಆನಂದ ರೂಪರಾಗಿ ನಾವು ಉಳ್ಕೊಂಡಿದ್ದೀವಿ ಅಷ್ಟೇ. ಏನೂ ತೋರ್ಬರಲಿಲ್ಲ ಅಂತೀವಿ, ಏನೂ ಇಲ್ಲ ಅನ್ನೋದು ಸ್ಪಷ್ಟ ಅಂತಾಯಿತು. ಅದರಿಂದ ಆ ಸುಷುಪ್ತ ಸ್ಥಾನದಾದ ಪ್ರಾಜ್ಞನೋ ಮಕಾರವಾಗಿದ್ದಾನೆ, ಅಂದರೆ ಮೂರನೆಯ ಮಾತ್ರೆಯಾಗಿದ್ದಾನೆ ಓಂಕಾರದ. ಮಿತೇಹೇ ಅಪೀತೆ ಇರುವ, ಮಿತಿಯಿಂದ ಅಥವಾ ಅಪೀತಿಯಿಂದ ಅಂತ. ಮಿತಿ ಅಂದರೆ ಅಳೆಯುವಿಕೆ ಅಂತ. ಆ ಸುಷುಪ್ತಿಯ ಅನುಭವವು ಎಚ್ಚರ ಕನಸುಗಳೆಲ್ಲವನ್ನೂ ತನ್ನಲ್ಲಿ ಅಡಗಿಸ್ಕೊಂಡು ಅಳೀತಾ ಇದೆ ಅಂತ. ಇದ್ರ ಹಣೆ ಬರ ಗೊತ್ತು ಮಾಡಿಸ್ಬಿಡ್ತು ನಿಮಗೆ. ಸುಷುಪ್ತಿಯ ಅನುಭವದಲ್ಲಿ ಎಚ್ಚರದ ಹಣೆ ಬರ, ಕನಸಿನ ಹಣೆ ಬರ ಎಲ್ಲ ಗೊತ್ತಾಯಿತು. ಇದು ಏನು ಗೊತ್ತಾಯಿತು? ಇದು ಯಾವಾಗಲೂ ಇದಕ್ಕೆ ಸತ್ಯತ್ವ ಇಲ್ಲ ಅಂತ ಗೊತ್ತಾಗೋಯ್ತು. ಇದು ನಿಜ ಅಡಗಿಸ್ಕೊಂಡ ಒಂದ್ಸಲ ನೋಡೋಣ ಅಂತ ಅಡಗಿಸ್ಕೊಂಡ್ಮೇಲೆ ಇದು ನಿಜವಾಗ್ಲೂ ಇದ್ದಿದ್ದಾಗಿದ್ರೆ ಅಲ್ಲೂ ಹೀಗೆ ತೋರ್ಬರ್ಬೇಕಿತ್ತು, ತೋರ್ಬರ್ತಾನೆ ಇಲ್ಲ ಅಂತಾದ್ದರಿಂದ ಅಳೀತು ಒಂದ್ಸಲ ಆ ಅನುಭವ. ಇದನ್ನು ಅಳತೆ ಮಾಡ್ತೀನಿ ತಡೀರಪ್ಪ ಅಂಥೇಳಿ ಇಲ್ಲಿದ್ದಾಗ 10 ಸೇರಿತ್ತು. ಒಳಗೆ ತೊಗೊಂಡೋಗಿ ಅಳತೆ ಮಾಡ್ಕೊಂಡು ಬಂತೀನಿ ಅಂತೇಳಿ 5 ಸೇರ್ ಮಾಡಿದರೆ ಸರಿಯಾದ ಅಳತೆ ಅಂತೀವ? ಇಲ್ಲ. ಅವಾಗ ಇಲ್ಲಿ ಅಳದಿದ್ದು ತಪ್ಪು ಅಂತ ಆಗಬೇಕು, ಇಲ್ಲ ಅಲ್ಲಿ ಅಳದಿದ್ದು ತಪ್ಪು ಅಂತ ಆಗಬೇಕು. ಈಗ ಸುಷುಪ್ತಿಯಲ್ಲಿ ಅಳದಿದ್ದು ಎಚ್ಚರ ಕನಸುಗಳನ್ನು ಅಳತೆ ಮಾಡಿದ್ವಲ್ಲ, ಅದು ಸರಿನಾ? ಎಚ್ಚರ ಕನಸುಗಳಲ್ಲಿ ಇದ್ಕೊಂಡು ಎಚ್ಚರ ಕನಸು ಅಳತೆ ಮಾಡಿದ್ವಲ್ಲ, ಅದು ಸರಿನಾ? ಅಂದ್ರೆ ಸುಷುಪ್ತಿಯ ಕಡೆಯಿಂದ ಅಳತೆ ಮಾಡಿದ್ವಲ್ಲ ಒಂದ್ಸಲ, ಅದು ಸರಿ. ಯಾಕೆ ಅಂದ್ರೆ ಕೇವಲ ನಾನು ಒಬ್ಬನೇ ಅಳತೆ ಮಾಡಿದ್ದೀನಿ. ಇಲ್ಲೇ ಅಳತೆ ಮಾಡುವಾಗ ಇವುಗಳನ್ನು ಉಪಯೋಗಿಸ್ಕೊತಾ ಇದ್ದೀನಿ. ಎಚ್ಚರ ಕನಸುಗಳಲ್ಲಿ ಇವುಗಳನ್ನು ಉಪಯೋಗಿಸ್ಕೊಂಡು ಅಳತೆ ಮಾಡ್ತಾ ಇದ್ದೀನಿ ಇವುಗಳನ್ನ. ಇದೇನು, ಉದ್ದ ಅಂದ್ರೇನು, ಅಗಲ ಅಂದ್ರೇನು, ಎತ್ತರ ಅಂದ್ರೇನು, ಗಿಡ್ಡ ಅಂದ್ರೇನು, ಬೆಳ್ಳಗೆ ಅಂದ್ರೇನು, ಕರ್ರಗೆ ಅಂದ್ರೇನು ಎಲ್ಲ ಅಳತೆ ಮಾಡ್ತಾ ಇದ್ದೀನಿ. ಆದ್ರೆ ಇಲ್ಲಿ ಸರಿಯಾಗಿ ಗೊತ್ತೋ ಆಗ್ತಾ ಇಲ್ಲ. ಕರೆಕ್ಟಾಗಿ ಅಳತೆ ಮಾಡಕ್ ಆಗಿದ್ಯಾ? ಇಲ್ಲ, ಆಗಿಲ್ಲ. ಸುಷುಪ್ತಿಗೆ ಹೋಗಿ ಅಳತೆ ಮಾಡೋಣ ಅಂತ ಹೋದೆ, ತೋರ್ಲೇ ಇಲ್ಲ. ತೋರ್ಲೇ ಇಲ್ಲ ಅಂತ ಹೇಳಿ ನಾನು ಇಲ್ಲ ಅಂತೇನಾಗಲಿಲ್ಲ. ನಾನು ಇದ್ದೇ ಇದ್ದೀನಿ, ಅವುಗಳು ತೋರ್ಲಿಲ್ಲ ಅಂದರೆ ಅವುಗಳ ಹಣೆ ಬರ ಚೆನ್ನಾಗಿ ಅಳತೆ ಮಾಡಿದ್ವಿ.
ಇಷ್ಟೇ ಅವಳ ಹಣೆ ಬರ. ಹಾಗೆ ಅಳತೆ ಮಾಡ್ತಾ ಇರೋದ್ರಿಂದಲೋ ಕನಸು ಎಚ್ಚರಗಳನ್ನು ಅಥವಾ ಅಪೀತಿ ಇರೋದ್ರಿಂದಲೋ ಎಲ್ಲವನ್ನು ತನ್ನಲ್ಲಿ ಅಡಗಿಸ್ಕೊಳ್ಳೋದ್ರಿಂದಲೋ ಆ ಸ್ಥಿತಿಯಲ್ಲಿ ಆನಂದ ಇದೆ. ಯಾವಾಗ ಇದು ತೋರ್ಲಿಲ್ವಾಗ ಆನಂದ ತೋರ್ತಾ ಇದೆ, ಇದು ತೋರ್ಲಿಲ್ವಾಗ ನಾನು ಕೇವಲ ಚೈತನ್ಯವಾಗಿದ್ದೀನಿ. ಇಲ್ಲಿ ಜಡ ಚೈತನ್ಯ ಅಂತ ಎರಡು ತೋರ್ತಾ ಇದೆ, ಅಲ್ಲಿ ಚೈತನ್ಯಕ್ಕಿಂತ ಬೇರೆ ಏನೂ ಇಲ್ಲ. ಇಲ್ಲಿ ದುಃಖ ಸುಖ ತೋರ್ತಾ ಇದೆ, ಅಲ್ಲಿ ಆನಂದಕ್ಕಿಂತ ಬೇರೆ ಏನೂ ಇಲ್ಲ. ಇದನ್ನೇ ತಗೊಂಡೋಗಿದ್ದು ಅಳತೆ ಮಾಡೋಣ ಅಂತ ಇದು ತೋರ್ತಾನೆ ಇಲ್ಲ. ಅಂದ್ರೆ ಇದು ಕನ್ನಡಿಯ ಗಂಟು ಗೊತ್ತಾಗ್ತಾ ಇದೆ, ಇದಕ್ಕೆ ಸತ್ಯತ್ವ ಇಲ್ಲ ಅಂತ ಹೇಳಿ ಅಳತೆ ಮಾಡ್ತಾ ಇದ್ದ ನಾವು. ಅವನ ಅಳತೆಯನ್ನು ಸರಿಯಾಗಿ ತಗೋಬೇಕಿತ್ತು, ನಾವು ತಗೊಂಡಿಲ್ಲ. ಈ ಲೌಕಿಕದಲ್ಲಿ ನಾವು ನಿದ್ರೆಯನ್ನ ಸುಮ್ಮನೆ ಹೋಗಿ ಏನೋ ಅನುಭವಿಸ್ಕೊಂಡು ಬರೋದು ಅನ್ನೋ ಥರ ತೊಗೊಂಡ್ರೆ ಹೊರತು ಅವನು ಇವುಗಳನ್ನೆಲ್ಲ ಅಳತೆ ಮಾಡ್ತಾ ಇದ್ದಾನೆ, ಇವುಗಳನ್ನೆಲ್ಲ ತನ್ನೆಲ್ಲ ಅಡಗಿಸ್ಕೊತಾ ಇದ್ದಾನೆ, ನೋಡ್ತಾ ಇದ್ದಾನೆ ಎಲ್ಲವನ್ನು ಅಡಗಿಸ್ಕೊಂಡು ಅನ್ನೋ ದೃಷ್ಟಿಯಲ್ಲಿ ತಗೊಳ್ಳೇ ಇಲ್ಲ. ಏನೋ ಒಬ್ಬರು ಪ್ರಶ್ನೆ ಕೇಳಿದರೆ ಸುಷುಪ್ತಿಗೆ ಹೋಗುವುದು ಹೇಗೆ ಅಂತ. ಸುಷುಪ್ತಿಗೆ ಹೋಗೋದು ಹೇಗ? ಶಶಾಂಕ ಎಸ್ ಕಾನಡೆ ಕೇಳಿದ್ರು. ಸುಷುಪ್ತಿಗೆ ಹೋಗೋದು ಹೇಗೆ ಅಂದ್ರೇನು? ಸುಷುಪ್ತಿ ಅಂದ್ರೇನು? ಕೇವಲ ನಾನು. ಸುಷುಪ್ತಿಯ ಅನುಭವವನ್ನು ಮೊದಲು ವಿಶ್ಲೇಷಿಸ್ಕೊಳ್ಬೇಕು. ಸುಷುಪ್ತಿ ಅಂದರೆ ನಿದ್ರೆ ಅಂತ ಇದ್ದೀವಿ. ನಿದ್ರೆ ಅಂತ ಏನು ಹೇಳ್ತಾ ಇದ್ದೀವಿ, ಅಲ್ಲಿ ಏನು ಅನುಭವ ತೋರಿ ಬಂತು ಅಂತ ನೋಡಿ. ಏನು ಅನುಭವ ತೋರಿ ಬಂತು ಅಂದರೆ ಒಂದಾನೊಂದು ನಾನಾದ ಅನುಭವ, ನಾನೇ ಅನುಭವಿಸಿದ್ದು ಆನಂದವಾಗಿದ್ದೆ, ಏನೂ ತೋರಲೇ ಇಲ್ಲ. ಏನೂ ತೋರಲೇ ಇಲ್ಲ ಅಂತ ಆದ್ದರಿಂದ ನನಗಿಂತ ಬೇರೆ ಏನೂ ಇರಲಿಲ್ಲ ಅನ್ನೋದು ಹೇಳ್ಬಹುದು, ಹೇಳ್ಬೋದು ತಾನೆ ಸುಷುಪ್ತಿಯ ವಿಷಯದಲ್ಲಿ. ನಾನು ಅಲ್ಲೇನೂ ತೋರಲಿಲ್ಲ, ನನಗೆ ಆನಂದವಾಗಿದ್ದೆ ಅಂತ ಇಷ್ಟು ಹೇಳ್ತೀವಿ. ಏನೂ ತೋರಲಿಲ್ಲ ಅಂತಾದ್ರಿಂದ ಅದನ್ನು ನೋಡಿದ ನಾನು ಆನಂದವಾಗಿದ್ದೆ ಅಂತ ಹೇಳಿ ಆನಂದ ಅನ್ನೋದನ್ನು ವಿಷಯವಾಗಿ ಏನು ಅನುಭವಿಸಿಲ್ಲ. ಆನಂದ ಅನ್ನೋದು ಎಲ್ಲೋ ಇತ್ತು, ನಾನು ಅದನ್ನು ಪಡ್ಕೊಂಡೇ ಅನುಭವಿಸ್ತೇನೆ ಅಂತ ಇಲ್ಲಿ ಹೇಳ್ತೀವಲ್ಲ, ಹಾಗೇನಿರಲಿಲ್ಲ. ಅದರಿಂದ ಕೇವಲ ಚೈತನ್ಯನೂ ಆನಂದನೂ ನಾನಾಗಿದ್ದೆ, ನಾನೇ ಅದು. ನಾನು ಈಗಲೂ ಇದ್ದೇ ಇದ್ದೀನಿ, ಅದರಲ್ಲೇ ನನಗೆ ಅದನ್ನು ಅನುಭವ ಗುರುತಿಸ್ಕೊಳಕ್ಕೆ ಆಗ್ತಾ ಇದೆ. ಮೂರು ಸ್ಥಾನಗಳಲ್ಲಿಯೂ ನಾನು ಹಾಗೇ ಇದ್ದೀನಿ. ಸುಷುಪ್ತಿಯ ಅನುಭವವನ್ನು ಈಗಲೂ ಹಾಗೆ ಗುರುತಿಸ್ತಾ ಇರೋದ್ರಿಂದ ಆ ಅನುಭವ ಅನ್ನೋದೇನು ಹೋಗಿಲ್ಲ, ನಾನು ಇದ್ದೇ ಇದ್ದೀನಿ. ಅದರಿಂದ ಸುಷುಪ್ತಿಗೆ ಹೋಗೋದು ಅಂತಲ್ಲ, ಕೇವಲ ನಾನಾದಂತಹ ಒಂದಾನೊಂದು ಅನುಭವಕ್ಕೆ ನಾವು ಸುಷುಪ್ತಿ ಅಂತ ಹೇಳಿ ಎಚ್ಚರ ಕನಸುಗಳ ದೃಷ್ಟಿಯಿಂದ ಹೇಳ್ತಾ ಇದ್ದೀವಿ ನಾವು. ಅದಕ್ಕೆ ಯಾಕೆ ಹಾಗೆ ಹೇಳ್ತೀವಿ ಅಂದರೆ, ನಮ್ಗೆ ಇದರಲ್ಲಿ ತೋರುವಾಗ ಸತ್ಯತ್ವ ಬುದ್ಧಿ ತೋರ್ತಾ ಇದೆ, ಹೀಗಿರಲಿಲ್ಲ ಅಂತ ಅದನ್ನು ಹೇಳಬೇಕು. ಅದರಿಂದ ಅಲ್ಲೇನು ತೋರಲಿಲ್ಲ ಅಂತೀನಿ. ಆಮೇಲೆ ನಾನು ಅಂತಂದಾಗ ಹೀಗೆ ಅಂದ್ಕೊಂಡಿದ್ದೀವಿ, ಹೀಗಿರ್ಲಿಲ್ವಲ್ಲ ನಾನು ಅನ್ನೋದು. ಅದರಿಂದ ನಾನು ಗುರ್ಸೋಕ್ಕೆ ಹೋಗಲ್ಲ, ಅಲ್ಲಿ ನಾನು ಹೇಗಿತ್ತು ಅನ್ನೋದನ್ನು ಗುರ್ಸೋಕ್ಕೆ ಹೋಗ್ತಾ ಇಲ್ಲ. ಇಂದ ಸುಷುಪ್ತಿ ಅಂದರೆ ಕೇವಲ ನಾನಾಗಿರುವಂತಹ ಅವಸ್ಥೆ. ಆ ನಾನಾಗಿರುವ ಅವಸ್ಥೆ ಅಂತ ಹೇಳಬಾರ್ದು. ಅವಸ್ಥೆ ಅಂದರೆ ಏನು ಅಂದರೆ ಅವತಿಷ್ಠತಿ ಇತ್ಯವಸ್ಥಾ, ಎದುರಿಗೆ ಬಂದು ನಿಲ್ಲುತ್ತದೆ ಅಂತ. ಎದುರಿಗೆ ಬಂದು ಏನಾದರೂ ತೋರ್ಕೊಳ್ಳೋದಕ್ಕೆ ಅವಸ್ಥೆ ಅಂತ ಹೆಸರು. ಆದರೆ ಕೇವಲ ನಾನಾಗಿರುವಾಗ ಅವಸ್ಥೆ ಅಂತ ಯಾಕೆ ಹೇಳ್ಬೇಕು? ಅದನ್ನು ನನಗೇನು ಎದುರುಗಡೆ ತೋರಲೇ ಇಲ್ವಲ್ಲ, ತೋರದೇ ಇರೋದಕ್ಕೂ ಅವಸ್ಥೆ ಅಂತ ಹೇಳಬೇಕಾ? ತೋರದೇ ಇರೋದೇನು ಅವಸ್ಥೆ ಏನಾಗಲಿಲ್ಲ. ಆದ್ದರಿಂದ ಸುಷುಪ್ತಿಗೆ ಹೋಗೋದು ಅನ್ನೋದು ಹೊಂದಲ್ಲ, ಸುಷುಪ್ತಿ ಅನ್ನೋದು ಒಂದು ಅವಸ್ಥೆ ಅನ್ನೋದು ಹೊಂದ್ತಾ ಇಲ್ಲ. ಸುಷುಪ್ತಿ ಅಂದರೆ ಒಂದಾನೊಂದು ಆ ಅನುಭವವನ್ನು ಹಾಗೆ ಅನುಭವಿಸಿದ್ದೀವಿ, ಅದನ್ನು ಈಗ ಗುರುತಿಸ್ಕೊಂಡಾಗ ಅದು ಅನುಭವದ ಕಡೆಗೆ ನಮ್ಮನ್ನು ಎಳ್ಕೊಂಡು ಹೋಗುತ್ತೆ. ಈ ಅವಸ್ಥೆಯ ದೃಷ್ಟಿಯಿಂದ ನೋಡಿದಾಗ ಅದೊಂದು ಅವಸ್ಥೆಯಾಗಿ ಕಳೆದು ಹೋಗ್ಬಿಡುತ್ತೆ. ಆವಾಗ ಹೋಗೋದು ಬರೋದು ಎಲ್ಲ ಇದೆ. ಸುಷುಪ್ತಿಗೆ ಹೋಗ್ತೀನಿ, ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ, ಬಂದೆ ಅಂತ ಹೇಳ್ತಾನೆ. ಆವಾಗ ಹೋಗೋದು ಇರುತ್ತೆ ಅವಸ್ಥೆ ಕಡೆಯಿಂದ. ಅನುಭವದ ಕಡೆಯಿಂದ ನೋಡಿದಾಗ ಹೌದು ನಾನಾಗಿದ್ದೀನಿ, ಹೋಗೋದೆಂಥದ್ದು ಬರೋದೆಂಥದ್ದು, ನಾನು ನನ್ನಲ್ಲಿಗೆ ಹೋದೆನೋ, ನಾನು ನನ್ನಿಂದ ಬಂದೇನೋ ಏನೂ ಹೊಂದಲ್ಲ. ಅದರಿಂದ ಸುಷುಪ್ತಿಯನ್ನು ಎರಡು ದೃಷ್ಟಿಯಲ್ಲೂ ನೋಡ್ತೀವಿ. ಇನ್ನು ಸುಷುಪ್ತಿಗೆ ಹೋಗೋದು ಬರೋದು ಎಲ್ಲ ಏನಿಲ್ಲ. ಅಪೀತೇಹ ಅಂದರೆ ತನ್ನಲ್ಲಿ ಅಡಗಿಸಿಕೊಳ್ಳೋದು ಅನ್ನೋದು ತೋರು ಬರ್ತಾ ಇದೆ, ಅಳತೆ ಮಾಡುವುದು ಅನ್ನೋದು ತೋರ್ತಾ ಇದೆ. ಎಚ್ಚರ ಕನಸುಗಳನ್ನು ಸರಿಯಾಗಿ ಅಳತೆ ಮಾಡಿಟ್ಟಿದ್ದಾನೆ, ಇದ್ರ ಹಣೆ ಬರ ತೋರಿಸ್ಕೊಡ್ತಾ ಇದ್ದಾನೆ. ಹಾಗೆ ತಗೊಳ್ಳಿ, ಆ ಅನುಭವ ಹಾಗೆ ಇಟ್ಕೊಳ್ಳಿ. ಇವುಗಳು ಇರಲಿಲ್ಲ, ಹೌದು ಇರಲಿಲ್ಲ. ಆಮೇಲೆ ಈ ಅವಸ್ಥೆ ಇದ್ದಾಗ ಈಗ ತೋರೋ ಅವಸ್ಥೆಯಲ್ಲೇ ಎರಡು ಇಟ್ಕೊಳ್ಳೋಣ, ಎರಡು ತೋರಿಕೆಯ ಅವಸ್ಥೆಗಳಿದೆಯಲ್ಲ, ಅದರಲ್ಲಿ ಒಂದು ತೋರುವಾಗ ಇನ್ನೊಂದು ಇರಲಿಲ್ಲ. ಆ ದೃಷ್ಟಿಯಲ್ಲೇ ಇದನ್ನು ಚೆಕ್ ಹಾಕ್ಬಿಡ್ಬೇಕಿತ್ತು ನಾವು. ಇವುಗಳಿಗೆ ಸತ್ಯತ್ವ ಕೊಡಬಾರ್ದಾಗಿತ್ತು. ಇದು ಹೇಳುತ್ತೆ ಅದು ಸುಳ್ಳು ಅನ್ನುತ್ತೆ, ಅದು ಇದು ನೆನಪಿಸ್ಕೊಳ್ಳೋದೇ ಇಲ್ಲ. ಇದೇನಪ್ಪ ಇದು ಕನಸು ಅಂತ ಯಾಕೋ ಅಂತೀವಲ್ಲ, ಆವಾಗ
ಈ ಅವಸ್ಥೆ ಆಗಲಿ ಇದ್ರ ವಿಚಾರ ಆಗಲಿ ನೆನಪಿಗೆ ಬರಲ್ಲ. ಸರಿ, ಇವನು ಹೊರಗಡೆ ಬಂದು ಅದು ಸುಳ್ಳು ಅದು ಸುಳ್ಳು ಸುಳ್ಳು ಅಂತ ಜ್ಞಾಪಕ ಮಾಡ್ಕೋತಾನೆ. ಮಕ್ಳು ಕೆಲವರು ನೋಡಿದ್ದೀರಾ, ಯಾವ್ದನ್ನಾರು ಒಂದು ತೋರಿಸಿದ್ರೆ, ನಮ್ಮ ತಂಗಿ ಮಗು ಮಾಡ್ತಿದ್ದ, ಏನಾರು ಅಂದರೆ ಇದು ಪೆನ್ನು ಒಂದು 4 ಸಲ ಹೇಳ್ಕೊತಿದ್ದ. ಅದು ಎಮ್ಮೆ ಅದು ಎಮ್ಮೆ ಅಂತ ಅಂದರೆ ಜ್ಞಾಪಿಸ್ಕೋಬೇಕದು. ಇವನು ಜ್ಞಾಪಿಸ್ಕೋತಾ ಇದ್ದಾನೆ, ಮರ್ತೋಗ್ಬಿಟ್ರೆ ಕನಸು ಸುಳ್ಳು ಅಂತ ಅದೇ ಸತ್ಯ ಅನ್ಕೊಂಡ್ಬಿಟ್ರೆ, ಅದರಿಂದ ಈ ಬುದ್ಧಿ ಅದು ಸುಳ್ಳು 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 ಅನ್ನತ್ತೆ. ಈಗ ಅವನು ಇನ್ನೂ ದೊಡ್ಡವನು, ನೆನಪಿಸ್ಕೊಳ್ಳೋದೇ ಇಲ್ಲ, ನೆನಪಿಸ್ಕೊಂಡು ತಾನೇ ಸುಳ್ಳು ಅಂತ ಹೇಳಬೇಕು. ಈಗ ಎರಡೂ ಒಂದನ್ನೊಂದನ್ನ ತೆಗೆದುಹಾಕ್ತಾ ಇರೋವಾಗ ಎರಡರಲ್ಲೂ ಇರುವ ನಾನು ಆ ಅನುಭವನ ಯಾವುದು ತೆಗಿತಾ ಇಲ್ಲ, ಅವಸ್ಥೆಗಳನ್ನೇ ತೆಗಿತಾ ಇರೋದು. ಇಲ್ಲೇ ತಿಳ್ಕೋಬೇಕಿತ್ತು, ಆದರೆ ಸುಷುಪ್ತಿ ಮಾತ್ರ ಚೆನ್ನಾಗಿ ಅಳತೆ ಮಾಡಿ ಇಟ್ಟಿದೆ. ಆ ಅನುಭವ ನೋಡಿ, ಹಾಗೇನೆ ಆ ಅನುಭವವನ್ನು ನೋಡಿದರೆ ಎಚ್ಚರ ಕನಸುಗಳ ಎಲ್ಲ ಹಣೆ ಬರನೂ ಗೊತ್ತಾಗುತ್ತೆ. ಇದಕ್ಕೆ ಎಷ್ಟು ಸತ್ಯತ್ವ ಬುದ್ಧಿ ಇಲ್ಲ, ಸತ್ಯತ್ವದ ತಿಳುವಳಿಕೆ ಕೊಡಬೇಕು, ಯಾವ ರೀತಿ ಇದನ್ನು ಸತ್ಯ ಅಂತ ಇಟ್ಕೊಂಡು ವ್ಯವಹಾರ ಮಾಡೋದು. ಅಳತೆ ಇರೋದ್ರಿಂದಲೂ, ಮಾನ ಇರೋದ್ರಿಂದಲೂ, ಅಪೀತಿ ಇರೋದ್ರಿಂದಲೂ, ಎಲ್ಲವನ್ನೂ ತನ್ನಲ್ಲಿ ಅಡಗಿಸಿಕೊಳ್ಳೋದು ಅನ್ನೋದ್ರಿಂದಲೂ ಇವನು ಪ್ರಾಜ್ಞನು ಮಕಾರವಾಗಿದ್ದಾನೆ. ಅನ್ನೋದಕ್ಕೆ ಮಿನೋತಿ ಬರಬೇಕಲ್ಲ, ಮಿತೇಹೇ ಅಂತ. ಮಿತಿ ಅಂದರೆ ಅಳತೆ ಅಂತ. ನಿಮ್ಮ ಮಿತಿಯಲ್ಲಿ ನೀವಿರಿ ಅಂದರೆ ಹೇಳೋ, ನಿಮ್ಮ ಅಳತೆಯಲ್ಲಿ ನೀವಿರಿ ಅಂತಲೇ ಅದು. ಮಿತಿ ಅಂದರೆ ಅದೇ ಅರ್ಥದಲ್ಲೇ. ಆದ್ದರಿಂದ ಹೀಗೆ ಯಾರು ತಿಳಿಯುತ್ತಾನೋ ಅವನು ಎಲ್ಲವನ್ನು ಅಳತೆ ಮಾಡಿಬಿಡ್ತಾನೆ. ಸುಷುಪ್ತಿಯ ವಿಚಾರವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ ಅಂತ ಇಟ್ಕೊಳ್ಳಿ. ಸುಷುಪ್ತಿ ಅಂದರೆ ಏನು ಅಂತ ಈಗ ಹೇಳಿದ್ವಲ್ಲ, ಕೇವಲ ನಾನೇ ನಾನಾಗಿರೋದು, ಕೇವಲ ಆನಂದವಾಗಿರುವಂಥದ್ದು, ನನಗಿಂತ ಬೇರೆಯಾಗಿ, ಆನಂದಕ್ಕಿಂತ ಬೇರೆಯಾಗಿ ಏನೂ ಇಲ್ಲ, ಅದು ಈಗಲೂ ಹಾಗೇ ಇದೆ ಅಂತ ಹೇಳಿ ಆ ಅನುಭವನ ಹಾಗೆ ಗುರ್ತಿಟ್ಕೊಂಡ ಅಂತ ಇಟ್ಕೊಳ್ಳಿ. ಈ ಪ್ರಪಂಚದ ಎಲ್ಲವನ್ನು ಅಳತೆ ಮಾಡಿರ್ತಾನೆ. ಅದಕ್ಕೆ ಎಷ್ಟೆಷ್ಟು ಬೆಲೆ ಕೊಡಬೇಕು ಅಂತ ಗೊತ್ತಿರುತ್ತೆ, ಅಷ್ಟು ಬೆಲೆ ಕೊಡ್ತಾನೆ. ತುಂಬ ತಲೆ ಮೇಲೆ ಯಾವುದನ್ನು ಹಾಕೊಳಕ್ಕೆ ಹೋಗಲ್ಲ. ಮಿನೋತಿ ಹವಾ ಇದಗುಂ ಸರ್ವಂ, ಇದಂ ಸರ್ವಂ, ಇದೆಲ್ಲವೂ ಅಂತ ತೋರೋವಾಗಲೂ ಅವನು ಅದಕ್ಕೆ ಏನು ಬೆಲೆ ಕೊಟ್ಟಿರಬೇಕೋ ಕೊಟ್ಟಿರ್ತಾನೆ. ಇನ್ನು ಅಭೀತಿಶ್ಚ ಭವತಿ ಏವಂ ವೇದ, ಅವನು ಅಭೀತಿಯಾಗುವನು ಅಂದರೆ ತಾನು ಜಗತ್ಕಾರಣ ಸ್ವರೂಪವನ್ನು ಹೊಂದುತ್ತಾನೆ ಅಂತ. ಸುಷುಪ್ತಿಯನ್ನು ನಾವು ಹಿಂದೆ ಕಾರಣಾತ್ಮ ಅಂತ ಹೇಳಿದ್ವಿ, ಪ್ರಾಜ್ಞಾ ಪ್ರಾಣ ಅಂತ ಹೇಳಿದ್ವಿ. ಪ್ರಾಣ ಅನ್ನುವಾಗ ಇವೆರಡರ ಬೀಜವನ್ನು ಇಟ್ಕೊಂಡಿರೋನು ಅಂತ ಹೇಳಿದ್ವಿ. ಆದ್ದರಿಂದ ಸುಷುಪ್ತಿಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋನು ಜಗತ್ಕಾರಣ ರೂಪವನ್ನು ಹೊಂತಾನೆ. ಇಡೀ ಎಚ್ಚರ ಕನಸುಗಳ ಬೀಜ ನನ್ನಲ್ಲಿದೆ, ನನ್ನಿಂದ ಎಚ್ಚರ ಕನಸುಗಳು ಹುಟ್ಟುತ್ತಾ ಇವೆ, ನಾನೇನು ಎಚ್ಚರ ಕನಸಲ್ಲಿ ಸಿಗಾಕೊಂಡವನಲ್ಲ ಅಂತ ಇವನಿಗೆ ಅರ್ಥವಾಗೋಕ್ಕೆ ಶುರುವಾಗುತ್ತೆ. ಸುಷುಪ್ತಿಯ ಅನುಭವವನ್ನು ಈಗಲೇ ಅರ್ಥ ಆಗ್ತಾ ಇದೆಯಲ್ಲ. ಸುಷುಪ್ತಿಯ ಅನುಭವವನ್ನು ಹಾಗೆ ವಿಶ್ಲೇಷಿಸಿದಾಗ ಸುಷುಪ್ತಿ ಅನ್ನೋದು ಕೇವಲ ನಾನಾದಂಥದ್ದು, ಕೇವಲ ಆನಂದವಾಗಿರೋದು, ಅದರಿಂದ ಏನಾದರೂ ತೋರಿಕೆ ಹುಟ್ಟಬೇಕೇ ಹೊರತು ತೋರಿಕೆಯ ಒಳಗಿರುವಂತಹದ್ದು ನಾನಲ್ಲ ಅಂಥೇಳಿ ಇಡೀ ಎಚ್ಚರ ಕನಸುಗಳಿಗೆ ಆಧಾರವಾದವನು ನಾನು, ಇಡೀ ಜಗತ್ತಿಗೆ ಆಧಾರವಾದವನು ನಾನು ಅನ್ನೋ ತಿಳುವಳಿಕೆ ಬಂದು ಜಗತ್ಕಾರಣ ರೂಪವನ್ನು ಹೊಂದಿಬಿಡ್ತಾನವನು. ಭಾಷ್ಯ ದೊಡ್ಡದಿದೆಯಲ್ಲ, ಮುಗಿಯಲ್ವೇನೋ ಅನ್ಸುತ್ತೆ, ಗೊತ್ತಿಲ್ಲ. ನೆಕ್ಸ್ಟ್ ಪಾಠ ಇದೆಯಲ್ಲ ನಮ್ಮದು, ಬೇಡ ಸಾಕು, 49 ನಿಮಿಷ ಆಯಿತು. ಆದರೆ ಇದು ಜಾಸ್ತಿ ಆಗಿಬಿಡುತ್ತೆ, ನೆಕ್ಸ್ಟ್ ಪಾಠಕ್ಕೆ ಲೇಟ್ ಆಗುತ್ತೆ. ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಚಿಂತನೆ ನಡಿಬೇಕು. ಇನ್ನೂ ಬೇರೆ ಬೇರೆ ಸ್ವಾಮಿಗಳು ಮಾಂಡವ್ಯ ರಹಸ್ಯ ವಿವೃತ್ತಿಯಲ್ಲಿ ಇನ್ನೂ ವಿಸ್ತಾರವಾಗಿ ಬರೆದಿದ್ದಾರೆ. ಇದರಲ್ಲಿ ಗೌಡಪಾದ ಹೃದಯ ಮತ್ತು ಇದು ಮಂಜರಿ, ಮಾಂಡವ್ಯ ಉಪನ್ಯಾಸ ಮಂಜರಿ, ಅವುಗಳಲ್ಲಿ ಬರೆದಿದ್ದಾರೆ. ಮತ್ತೆ ಬೇರೆ ಬೇರೆ ಗ್ರಂಥಗಳನ್ನು ಓದೋದು, ಮತ್ತೆ ಅಲ್ಲಿ ಹೇಳಿದ್ದನ್ನು ಗುರುತಿಟ್ಟು ನೋಡುವಂತಹ ಒಂದು ಚಿಂತನೆಯನ್ನು ಬೆಳೆಸ್ಕೊಳ್ಳೋದು. ಮನುಷ್ಯ ಚಿಂತನಾ ಪ್ರಧಾನ ಆಗಿರಬೇಕು, ವಿಚಾರ ಪ್ರಧಾನನಾಗಿರಬೇಕು. ವಿಚಾರವನ್ನು ಮಾಡೋದು ಬರಬೇಕು. ಇಲ್ಲ ವಿಚಾರವನ್ನೇ ತಾನು ಹೇಳ್ತಾ ಇರೋದು. ಸುಷುಪ್ತಿಯು ಎಚ್ಚರ ಕನಸುಗಳು ಎರಡನ್ನು ಅಳತೆ ಮಾಡಿಟ್ಟಿದೆ ಅಂದರೆ ಸುಮ್ಮನೆ ಹೇಳಿ ಕೇಳಿಸ್ಕೋಬಾರ್ದು. ಅಳತೆ ಮಾಡೋದು ಅಂದ್ರೆ ಏನು ಮಾಡಿದೆ ಅನ್ನೋದನ್ನು ಚೆನ್ನಾಗಿ ವಿಚಾರ ಮಾಡಿ ಆ ಸುಷುಪ್ತಿಯಲ್ಲಿ ಹೇಗಿದ್ದೀನೋ ನಾನು ಯಾವಾಗಲೂ ಹಾಗೇ ಇದ್ದೀನಿ, ಅಂಥ ನನ್ನನ್ನೇ ನಾನು ಎಚ್ಚರ ಕನಸು ರೂಪದಲ್ಲಿ ತಪ್ಪು ತಿಳ್ಕೊತಾ ಇದ್ದೀನಿ. ಕನಸು ನನ್ನನ್ನೇ ನಾನು ತಪ್ಪು ತಿಳ್ಕೊಂಡಂಥ ಅವಸ್ಥೆಯನ್ನು ಗೊತ್ತಾಗ್ತಾ ಇದೆ, ನನಗಿಂತ ಬೇರೆ ಏನೂ ಇಲ್ಲ. ಸುಷುಪ್ತಿಯಲ್ಲಿ ನನಗಿಂತ ಬೇರೆ ಏನೂ ಇರಲಿಲ್ಲ. ಒಂದು ಕಡೆ ತೋರ್ಕೊಳ್ತು ಏನೂ ಇಲ್ಲ ಅಂತ ಗೊತ್ತಾಗ್ತಾ ಇದೆ, ಇನ್ನು ಕಡೆ ತೋರ್ಲೇ ಇಲ್ಲ, ಏನು ನನಗಿಂತ ಬೇರೆ ಏನೂ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಅಂತ ಆದಮೇಲೆ ಇದಕ್ಕೆ ಎಷ್ಟು ತೋರೋವಾಗ ಸತ್ಯತ್ವ ಬುದ್ಧಿ ಕೊಟ್ಟಿದೀಯಲ್ಲ ನೀನು, ಅದಕ್ಕೆ ಎಷ್ಟು ಬೆಲೆ ಕೊಡಬೇಕು ನೀನು? ಅಳತೆ ಮಾಡು ಇದನ್ನು.
ಇದರ ಸತ್ಯತ್ವದ ಅಳತೆ ಮಾಡೋ. ಯಾವುದಾದ್ರೂ ಒಂದನ್ನು ಇದು ಸತ್ಯವಾಗಿದೆ ಅಂತ ಹೇಳೋದಕ್ಕೆ ಹೇಗೆ ಹೇಳ್ತೀವಿ? ಯಾವಾಗಲೂ ಹೀಗೆ ಇದ್ರೂ ತಾನೇ ಸತ್ಯ. ಯಾವುದಾದ್ರೂ ಒಂದು ವಸ್ತು ಹಾಗೆ ಇರುತ್ತಾ? ಇಲ್ಲ. ದೇಶಕಾಲಗಳ ಒಳಗೆ ಸಿಗಾಕಿಕೊಂಡಿರುವ ವಸ್ತು, ಪರಿಚ್ಛಿನ್ನ ಜಡವಾದ ವಸ್ತು ಯಾವಾಗಲೂ ಹೀಗೆ ಇದ್ಬಿಡುತ್ತಾ? ಶಾಶ್ವತವಾಯಿತು. ಅಳತೆ ಮಾಡೋ, ಇದರ ಶಾಶ್ವತತ್ವವನ್ನು ಅಳತೆ ಮಾಡೋ. ಇದರಿಂದ ಬರುವ ಸುಖ ಅಂತ ಹೇಳ್ತೀಯಲ್ಲ, ಯಾವುದಾದ್ರೂ ಒಂದು ವಸ್ತುವಿನಿಂದ ಸುಖ ಬಂತು ಅಂತ. ಸುಖ ಅದರಿಂದ ಬಂತು ಅಂದ್ರೆ ಏನು ಚಿಂತನೆ ಮಾಡೋ. ಅದರ ಈಗ ಸುಖ ಬಂತು ಅಂತ ಇಟ್ಕೊಂಡ್ರು, ಪರಿಚ್ಛಿನ್ನವಾದ ಒಂದು ವಸ್ತುವಿನಿಂದ ಎಷ್ಟು ಸುಖ ಬರ್ಬೋದು ನಿನಗೆ? ಪರಿಚ್ಛಿನ್ನವಾದ ಸುಖನೇ ಬರುತ್ತೆ. ಆಗ ಪರಿಚ್ಛಿನ್ನವಾದ ವಸ್ತುಗಳನ್ನೆಲ್ಲ, ಎಲ್ಲ ದೇಶದ ಎಲ್ಲ ಕಾಲದ ವಸ್ತುಗಳನ್ನು ಸೇರಿಸಿದಾಗ ತಾನೇ ನೀನು ಪೂರ್ತಿ ಸುಖ ಆಗೋದು. ಈಗ ಎಚ್ಚರದಲ್ಲಿ ನಾನು ಸುಖವಾಗಿದ್ದೀನಿ ಕಣ್ರಿ ಅಂತೀಯ, ಆದರೆ ನೀನು ಎಷ್ಟೋ ಸುಖ ಪಡ್ಕೊಂಡಿದ್ಯಾ. ಈಗ ಬೇರೆ ಬೇರೆಯವ್ರ ಹತ್ರನೂ ಸುಖ ಇದೇ ಅಲ್ವಾ? ಈ ಎಲ್ಲ ಸುಖವನ್ನು ಪಡ್ಕೋಬೇಕು ಅಂದ್ರೆ ಎಲ್ಲ ವಸ್ತುಗಳನ್ನು ಸೇರಿಸ್ತಾನೆ ಅನುಭವಿಸ್ಬೇಕು ನೀನು. ಇಲ್ಲಾಂದ್ರೆ ಪೂರ್ತಿ ಸುಖ ಅಂತ ಆಗ್ಲಿಲ್ವಲ್ಲ ನಿನಗೆ. ಆ ಪೂರ್ತಿ ಸುಖ ಅಂತ ಆಗ್ಲಿಲ್ಲ ಅಂದಾಗ ಎಲ್ಲವನ್ನು ಸೇರಿಸೋದು ಅಂದ್ರೆ ಏನೋ ಎಚ್ಚರದಲ್ಲಿ. ಎಚ್ಚರವನ್ನು ಪೂರ್ತಿ ನೋಡ್ಬೇಕು ಮೊದಲು. ಪೂರ್ತಿ ಎಚ್ಚರವನ್ನು ನೋಡಿದಾಗ ನಿನಗೆ ವಸ್ತುಗಳ ಭೇದನೇ ಕಾಣಲ್ಲ. ಆಗ ನಿಜವಾಗಿ ಸುಖ ಆಗತ್ತೆ ನಿನಗೆ. ಅಂದ್ರೆ ಎಲ್ಲಿ ದ್ವೈತ ಹೋಗ್ತಾ ಇದೆಯೋ ಅಲ್ಲಿ ನಿಜವಾದ ಸುಖ ಅನ್ನೋದು ಕಂಡು ಬರ್ತಾ ಇದೆ. ಚಿಂತನೆ ಮಾಡು. ಆ ಚಿಂತನೆ ಮಾಡಿದಾಗ ಮನುಷ್ಯ ಗೆಲ್ತಾನೆ. ಅವರೇ ಇನ್ನೊಂದು ಪ್ರಶ್ನೆ ಕೂಡ ಕೇಳಿದ್ದಾರೆ. ಏನ್ ಗೊತ್ತಾ, ಕಷ್ಟ ಅರ್ಥ ಆಗಲು ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಅರ್ಥ ಆಗಲು ಕಷ್ಟ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಹೌದು, ಒಪ್ಕೋತೀನಿ. ನೇರವಾಗಿ ಈಗ ಕೇಳ, ಇದು ಅನೇಕ ದಿನದ ಚಿಂತನೆ ಆಗಬೇಕು. ಮನಸ್ಸಿಗೆ ಒಂದಾನೊಂದು ಸಂಸ್ಕಾರ ಇರಬೇಕು, ಭಗವದ್ಭಕ್ತಿ ಇರಬೇಕು, ನಾವು ಜಪತಪಾದಿಗಳನ್ನು ಮಾಡೋರಾಗಿರಬೇಕು. ಆ ಭಗವತ್ ಪ್ರೇಮವನ್ನು ಬೆಳೆಸಿಕೊಂಡು ಆ ಮನಸ್ಸನ್ನು ಶುದ್ಧಿ ಮಾಡಿಕೊಂಡು ಸಂಸ್ಕಾರ ಮಾಡಿಕೊಂಡಾಗ ಆಗ ವಿಚಾರ ಅನ್ನೋದು ಅರ್ಥ ಆಗುತ್ತೆ. ಅಷ್ಟು ಸುಲಭ ಏನಲ್ಲ, ಖಂಡಿತ ಒಪ್ಕೋತೀನಿ. ಆಚಾರ್ಯರು ಬರಿತಾ ಇರೋದು ಅತ್ಯಂತ ಮೇಲುಮಟ್ಟದ ವಿಷಯ. ಹಾಗೆ ಬರಿತಾ ಇರೋದು ನಮಗೆ ವಿಚಾರವಾಗಿಯೂ ಅರ್ಥವಾಗಬೇಕು ಅಂದರೆ, ತತ್ವವಾಗಿ ಅರ್ಥ ಆಗೋದು ಅನ್ನೋದು ಬೇರೆ. ಈ ವಿಚಾರ ಹೇಳಿದ್ದನ್ನೇ ಹೀಗೆ ಅರ್ಥವಾಗಬೇಕು ಅನ್ನೋದಾದರೂ ನಮ್ಮ ಮನಸ್ಸಿಗೆ ಎಷ್ಟೋ ಮಟ್ಟಿನ ಸಂಸ್ಕಾರ ಬೇಕು. ಆ ಸಂಸ್ಕಾರ ಮನಸ್ಸಿಗೆ ಬರೋದು ಭಗವದ್ಭಕ್ತಿಯಿಂದ, ಪ್ರೇಮದಿಂದ. ಆ ಭಜನೆ, ಪೂಜೆ, ಜಪ, ಕರ್ಮಗಳನ್ನು ಚೆನ್ನಾಗಿ ಮಾಡಬೇಕು. ಹಾಗೆ ಮಾಡಿದ ಪಕ್ಷದಲ್ಲಿ ಖಂಡಿತ ಅರ್ಥ ಆಗುತ್ತೆ. ಅರ್ಥ ಆಗಲ್ಲ ಅಂತ ಆಚಾರ್ಯರೇನು ಬರೆದಿಲ್ಲ. ನಿಮಗೆ ಯಾರಿಗೂ ಇದು ಅರ್ಥವಾಗುವುದಿಲ್ಲ ಕಣ್ರಪ್ಪ ಅಂತೇಳಿ ಆಚಾರ್ಯರು ಬರೀತಿದ್ದಾರ? ಇದು ಬರೆದಿದ್ದಾರೆ ಅಂದರೆ ನಮ್ಗೆ ಅರ್ಥವಾಗತ್ತೆ ಅಂತಲೇ. ಅಂತ ಅರ್ಥ ಆಗ್ತಾ ಇಲ್ಲ ಅಂದರೆ ನಾವೇ ನಮ್ಮನ್ನು ನೋಡ್ಕೋಬೇಕು. ಅವಾಗ ಯಾಕೆ ಅರ್ಥ ಆಗ್ತಾ ಇಲ್ಲ ನನಗೆ? ಆಚಾರ್ಯರು ಬರೆದಿದ್ದಾರೆ, ಮುಮುಕ್ಷುಗಳಿಗೋಸ್ಕರ ಅಂತಲೇ ಬರೆದಿದ್ದಾರೆ, ನೀವೆಲ್ಲ ಇದನ್ನು ತಿಳ್ಕೊಂಡು ಉದ್ಧಾರವಾಗಿ ಅಂತಲೇ ಬರೆದಿದ್ದಾರೆ. ಅಂತ ಆದಮೇಲೆ ನನಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ನಾನು ನನ್ನನ್ನು ನೋಡ್ಕೋಬೇಕು. ಹೋ ಈಗ ಅರ್ಥವಾಗಬೇಕಾಗಿರೋದು ಎಲ್ಲಿ? ಮನಸ್ಸಿನಲ್ಲಿ. ಅರ್ಥ ಆಗ್ತಾ ಇಲ್ಲ ಅಂದರೆ ಅಲ್ಲೇ ಏನೋ ತೊಂದರೆ ಇದೆ. ಅದರಿಂದ ಅಲ್ಲಿ ಸರಿ ಮಾಡ್ಕೋಬೇಕು. ಮನಸ್ಸನ್ನು ಸರಿ ಮಾಡ್ಕೊಳ್ಳೋಕ್ಕೆ ಅಥವಾ ಬುದ್ಧಿಯನ್ನು ಸರಿ ಮಾಡ್ಕೊಳ್ಳೋಕ್ಕೆ ಒಂದಾನೊಂದು ಚಿಂತನೆಯಿಂದಲೇ ಅಗತ್ಯ. ಮನಸ್ಸು ಬುದ್ಧಿ ಎರಡು ಸೇರಿಸ್ಕೊಂಡಾಗಲೂ ಚಿಂತನೆ ಅಥವಾ ಭಾವನೆ. ಬಿಡಿಸ್ಕೊಂಡಾಗ ಮನಸ್ಸಿನ ಶುದ್ಧತೆ ಅನ್ನೋದು ಪ್ರತ್ಯೇಕ. ಮನಸ್ಸು ಅಂದ್ರೆ ಪ್ರತ್ಯಯಗಳಾದ್ದರಿಂದ ಒಳ್ಳೊಳ್ಳೆಯ ಪರಮಾತ್ಮ ವಿಚಾರವಾದಂತಹ ಪ್ರತ್ಯಯಗಳು, ಭಕ್ತಿ ಪ್ರಧಾನವಾದ ಪ್ರತ್ಯಯಗಳು ಎತ್ಕೊಳ್ತಾ ಮನಸ್ಸಿನಲ್ಲಿ ಬೇಡದ ಪ್ರತ್ಯಯಗಳು ತುಂಬಿಕೊಂಡಿದೆಯಲ್ಲ ಅದು ಹೋಗುತ್ತೆ. ಬುದ್ಧಿಯ ಶುದ್ಧತೆ ಅನ್ನೋದು ಚಿಂತನೆಯಿಂದ ಆಗುತ್ತೆ. ಬುದ್ಧಿ ಅಂದ್ರೆ ತಿಳುವಳಿಕೆ ತಾನೆ. ಅಲ್ಲಿ ವಿಷಯ ಪ್ರಧಾನವಾದ ತಿಳುವಳಿಕೆ ಇರುವಾಗ ಅದು ಅಶುದ್ಧವಾಗಿದೆ ಅಂತಲೋ, ಎಲ್ಲಿ ನಮ್ಮನ್ನ ಶಾಶ್ವತದ ಕಡೆ ಕರ್ಕೊಂಡು ಹೋಗುತ್ತೋ, ತತ್ವವನ್ನು ವಿಚಾರ ಅರ್ಥವಾಗುವಂಥ ಚಿಂತನೆಗಳು ಹೇಳುತ್ತೋ ಅಂತಹ ಚಿಂತನೆಗಳು ಬುದ್ಧಿಯನ್ನು ಶುದ್ಧಿ ಮಾಡುತ್ತೆ. ಇವತ್ತು ಅರ್ಥವಾಗ್ತಾ ಇಲ್ಲ ಅಂತ ಹೇಳಿ ಇದನ್ನೇ ಮತ್ತೆ ಕೇಳೋದೇನೆ ಬುದ್ಧಿಯ ಶುದ್ಧತೆ. ಈಗ ಒಂದೊಂದು ಹೊಟ್ಟೆ ತುಂಬಬೇಕು, ಏನು ಮಾಡಬೇಕಪ್ಪ? ಊಟ ಮಾಡಬೇಕು. ಒಂದು ತುಪ್ಪ ತಿಂದ, ಹೊಟ್ಟೆ ತುಂಬ್ತಾ ಇಲ್ಲ ಅಂದರೆ ಮತ್ತೆ ತಿನ್ನೋ. ಹಾಗೆ ಇದು ಅರ್ಥ ಆಗಬೇಕು ಅಂದರೆ ಮತ್ತೆ ಅದನ್ನೇ ಕೇಳಬೇಕು, ಅದೇ ಚಿಂತನೆ ಮಾಡಬೇಕು. ಅದೇ ಅದನ್ನು ಶುದ್ಧಿ ಮಾಡುತ್ತೆ. ಇದು ಭಗವದ್ ವಿಚಾರವಾದ್ದರಿಂದ, ಆತ್ಮ ವಿಚಾರವಾದ್ದರಿಂದ ಬುದ್ಧಿಯನ್ನು, ಮನಸ್ಸನ್ನು ಆ ಪರಮಾತ್ಮನೇ ಶುದ್ಧಿ ಮಾಡಿಕೊಡ್ತಾನೆ. ಶ್ರವಣ ಆಗಬೇಕು ಮತ್ತೆ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.